ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿಯಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯಿ ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಮತ್ತೆ ಜೂಮ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಗಳು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾರೆ. ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾರೆ ಮಾಸ್ಟರ್ಸ್. ನಾವೀಗಾಗಲೇ ಭಾಗವತ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಾಗವತದಲ್ಲಿ ಕೃಷ್ಣ ತಾನು ಹೇಳ್ತಾ ಇದ್ದಾನೆ, ನನ್ನ ಭಕ್ತನಾದವನಿಗೆ ಇರುವಂತಹ ಸಂತೋಷ, ಆನಂದ ಅದು ಬೇರೆ ಯಾರಿಗೆ ಇರಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಅವನು ತನ್ನ ಸರ್ವಸ್ವವನ್ನು ಕೂಡ ನನಗಾಗಿ ಅಂತ ಹೇಳಿ ಸರ್ವ ಸಮರ್ಪಣೆ ಮಾಡಿದವನು. ಅಷ್ಟೇ ಅಲ್ಲ, ಯಾರು ಈ ಜಗತ್ತಿನಲ್ಲಿ ಅಂದ್ರೆ ಈ ಭೂಮಿ ಮೇಲೆ ಯಾವುದನ್ನ ಅರಸಿ ಹೋದ್ರು, ಅಂದ್ರೆ ಏನೇನೆಲ್ಲ ಇದೆಯಲ್ಲ, ಎಲ್ಲದರ ಹಿಂದೆ ಮನುಷ್ಯ ಹೋಗೋದರ ಉದ್ದೇಶ ಏನು? ಇದರಿಂದ ನನಗೆ ಸುಖ ಸಿಗ್ತದೆ, ಇದರಿಂದ ನನಗೆ ಸಂತೋಷ ಸಿಗ್ತದೆ ಅಂತ. ಒಬ್ಬೊಬ್ರು ಒಂದೊಂದು ರೀತಿಯ ಸಂತೋಷ. ಒಬ್ಬರಿಗೆ ಎಣ್ಣೆ ಕುಡಿದ್ರೆ ಅವರಿಗೆ ಆನಂದ ಅಂತ ಅದರಲ್ಲಿ ಇರ್ತಾರೆ. ಕೆಲವರಿಗೆ ನಾನ್ ವೆಜ್ ತಿನ್ನೋದ್ರಲ್ಲಿ ಸಂತೋಷ, ಕೆಲವರು ಮಣ್ಣು, ಆಸ್ತಿ, ಸಂಪಾದನೆ, ಹಣ, ಹೆಣ್ಣು, ಹೀಗೆ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಖುಷಿ ಅಂತ ಹೇಳಿ ಹೋಗಿ ಸಂತೋಷವನ್ನು ಅನುಭವಿಸ್ತಾರೆ. ಇನ್ನು ಕೆಲವರಿಗೆ ಭಜನೆ ಮಾಡೋದ್ರಲ್ಲಿ ಸಂತೋಷ, ದೇವರ ಸ್ತೋತ್ರ ಮಾಡೋದ್ರಲ್ಲಿ ಸಂತೋಷ, ಕೆಲವರಿಗೆ ಧ್ಯಾನ ಮಾಡೋದ್ರಲ್ಲಿ ಸಂತೋಷ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ನಿಜವಾಗಲೂ ಸಂತೋಷವನ್ನು ಅನುಭವಿಸಿದವರು ಅಂತಂದ್ರೆ ಯಾರು ನನ್ನಲ್ಲಿ ಮನಸ್ಸಿಟ್ಟಿದ್ದಾನೆ, ನನ್ನಲ್ಲೇ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಸದಾ ನನ್ನಲ್ಲಿ ಯಾರು ಮನಸ್ಸಿಟ್ಟು ಧ್ಯಾನ ಮಾಡ್ತಾ ಇದ್ದಾನೆ, ಅವನಿಗೆ ಇರುವ ಸುಖ, ಸಂತೋಷ ಮತ್ತೆ ಅವನಿಗಿರುವ ಶಕ್ತಿ ಇಲ್ಲಿ ಈ ಭೂಮಿ ಮೇಲೆ ಬೇರೆ ಯಾರೂ ಪಡೆಯೋಲ್ಲ. ಅಷ್ಟನ್ನ ಅವನು ಪಡಿತಾನೆ. ಯಾವಾಗ್ಲೂ ಧೈರ್ಯವಾಗಿರ್ತಾನೆ, ಸದಾ ಖುಷಿಯಾಗಿರ್ತಾನೆ, ಯಾವಾಗಲೂ ನಗತಾ ನಗತಾ ಇರ್ತಾನೆ. ಸಮಯ ಏನು ಸುಖದಕ್ಕೆ ಸಮಯ ಕೃತ್ವ ಲಾಭ ಲಾಭ ಜಯ ಬದುಕಿನಲ್ಲಿ ಏನು ಬಂದರೂ ಕೂಡ ಎಲ್ಲವನ್ನು ಕೂಡ ಸಮಚಿತ್ತದಿಂದ ಸ್ವೀಕಾರ ಮಾಡ್ತಾನೆ. ಅವನಿಗೆ ಬೇಕು ಅಂತನೂ ಇಲ್ಲ, ಬೇಡ ಅಂತನೂ ಇಲ್ಲ, ಬೇಕಾದವರು ಅಂತನೂ ಇಲ್ಲ, ಬೇಡಾದವರು ಅಂತನೂ ಇಲ್ಲ, ನನಗೆ ಇದರಿಂದ ಸಂತೋಷ ಅಂತಾನೂ ಇಲ್ಲ, ಇದರಿಂದ ದುಃಖ ಅಂತಾನೂ ಇಲ್ಲ. ಎಲ್ಲವೂ ಅವನಿಗೆ ಸಮಚಿತ್ತತೆಯಿಂದ ಇರ್ತಾನೆ. ಹಾಗೆ ಯಾರು ಆ ಒಂದು ಸ್ಥಿತಿಯನ್ನು ಕಾಪಾಡ್ಕೊಳ್ತಾನೆ, ಅಂತಹ ನನ್ನ ಭಕ್ತರಿಗೆ ಸಹಜವಾಗಿಯೇ ಕೆಲವು ಶಕ್ತಿಗಳು ಜಾಗೃತವಾಗ್ತವೆ. ಅಂದ್ರೆ ಅದನ್ನೇ ಸಿದ್ಧಿಗಳು ಅಂತ ಹೇಳ್ತಾರೆ. ಆ ಅಷ್ಟ ಸಿದ್ಧಿಗಳನ್ನ ಕೃಷ್ಣ ತಾನಿಲ್ಲಿ ವಿವರಣೆ ಮಾಡಿಕೊಂಡು ಹೋಗ್ತಾನೆ. ಅಂದ್ರೆ ನನ್ನ ಭಕ್ತನಲ್ಲದವನು ಏನು ಪ್ರಯತ್ನ ಮಾಡಿದರೂ ಸಿಗದೇ ಇರುವಂಥದ್ದು, ಅಥವಾ ನನ್ನ ಭಕ್ತನಲ್ಲದವನು ಪ್ರಯತ್ನ ಮಾಡಿ ಇದರಲ್ಲಿ ಯಾವುದೋ ಒಂದು ಸಿದ್ಧಿಯನ್ನ ಪಡಿಬಹುದು. ಆದರೆ ನನ್ನ ಭಕ್ತನಾದವನಿಗೆ ಸಹಜವಾಗಿಯೇ ಈ ಸಿದ್ಧಿಗಳು ಜಾಗೃತವಾಗ್ತದೆ. ಅಂದ್ರೆ ಯಾರು ನನ್ನಲ್ಲಿ ಮನಸ್ಸಿಟ್ಟವನಾಗಿ ಯಾರು ಧ್ಯಾನ ಮಾಡ್ತಾನೆ ಅವನಲ್ಲಿ ಈ ಸಿದ್ಧಿಗಳು ಜಾಗೃತವಾಗ್ತದೆ ಅಂತ ಹೇಳಿ ಆ ಸಿದ್ಧಿಗಳ ಬಗ್ಗೆ ಕೃಷ್ಣ ತಾನು ಹೇಳ್ತಾನೆ. ಅಷ್ಟಸಿದ್ಧಿಗಳು ಅಂತ ನಾವು ಹೇಳ್ತೀವಿ. ಅಂದ್ರೆ 8 ಸಿದ್ಧಿಗಳು, ಬರೀ 8 ಮಾತ್ರ ಅಂತಲ್ಲ, ಪ್ರಮುಖವಾಗಿ ಅಷ್ಟಸಿದ್ಧಿಗಳು. ನಾವೀಗ ಹನುಮಾನ್ ಚಾಲಿಸ ಎಲ್ಲ ಹೇಳುವಾಗ ಹೇಳ್ತೀವಿ ನೋಡ, ಅಷ್ಟಸಿದ್ಧಿಗೆ ನಿಧಿಗೆ ದಾತ ಅಂತ ಹೇಳಿ. ಹಾಗೆ ನೋಡಿ, ಅಲ್ಲಿ ಹನುಮಂತ ರಾಮನಲ್ಲಿ ಮನಸ್ಸಿಟ್ಟು ನಿರಂತರ ಧ್ಯಾನಾಸಕ್ತನಾಗ್ತದೆ, ಏಕಾಂತ ಪ್ರಿಯ. ಅವನಿಗೆ ಸುಮ್ಮನೆ ಟೈಮ್ ಸಿಕ್ಕರೆ ಸಾಕು, ಸುಮ್ಮನೆ ಕಣ್ಣು ಮುಚ್ಕೊಂಡು ಕುತ್ಕೊಂಡು ಬಿಡ್ತಿದ್ದ. ಯಾರು? ಹನುಮಂತ. ಅವನಲ್ಲಿ ಎಲ್ಲ ಅಷ್ಟಸಿದ್ಧಿಗಳು ಕೂಡ ಯಾವುದು ಜಾಗೃತವಿದ್ದು. ಈಗ ಅದೇ ಹನುಮಂತನೇ ಮಧ್ವಾಚಾರ್ಯರಾಗಿ ಬರ್ತಾರೆ. ಆಮೇಲೆ ವಾದಿರಾಜರು, ಇವರೆಲ್ಲ ಇಲ್ಲಿ ಈ ಕಲಿಯುಗದಲ್ಲೂ ಕೂಡ ಸಿದ್ಧ ಪುರುಷರು. ಅಂದ್ರೆ ಅವ್ರು ನೀರಿನ ಮೇಲೆ ತೇಲ್ತಾ ಇದ್ರು. ನೀರಿನ ಮೇಲೆ ಈ ಏನೋ
ಆ ಏನು ನೇತ್ರಾವತಿ ನದಿಯಲ್ಲಿ ವಾದಿರಾಜರು ಒಂದು ಬಾಳೆ ಎಲೆ, ಆ ನದಿ ಮೇಲೆ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಕುತ್ಕೊಂಡು ತೇಲ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅದು ಸಿದ್ಧಿ ಅದು. ಹ್ಮ್. ಈ ಮಧ್ವ ವಿಜಯದಲ್ಲಿ ಬರ್ತದೆ, ಮಧ್ವಾಚಾರ್ಯರು ಚರಿತ್ರೆಯಲ್ಲಿ ಅವರು ಗೋವಾದಲ್ಲಿ ಹೀಗೆ ಎಲ್ಲಾ ಕಡೆ ಅವರು ಸಂಚಾರ ಮಾಡ್ತಾ ಇರ್ತಾರಲ್ಲ. ಹಾಗೆ ಇವಾಗೆಲ್ಲ ಕಾರ್ ಇದೆ, ಅವಾಗೆಲ್ಲ ಪಾದಯಾತ್ರೆ ಮೂಲಕನೇ ಅವರೆಲ್ಲ ನಾಡು ಸಂಚಾರ ಮಾಡ್ತಾ ಇದ್ರು. ಗೋವಾ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ರಾಜ ಅವರನ್ನು ಬಂಧಿಸ್ತಾನೆ. ಯಾಕೆಂದ್ರೆ ಇವರಲ್ಲಿ ಇರುವಂತಹ ಶಕ್ತಿ ಸಾಮರ್ಥ್ಯ ನೋಡಿ, ಇವರನ್ನ ನನ್ನ ಹತ್ರ ಇಟ್ಕೊಂಡ್ರೆ ನಾನು ಅದನ್ನು ಬಳಸ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಅವರನ್ನ ಬಂಧಿಸಿ ಬಿಡ್ತಾನೆ. ಅವನು ಬಂಧಿಸಿರ್ತಾನೆ. ಆದ್ರೆ ನೋಡಿದ್ರು ಅವರು ಬಂಧಿಸಿ ಎಲ್ಲ ಲಾಕ್ ಮಾಡಿ ಜೈಲು ಹಾಕಿ ಹೋಗಿದ್ದಾರೆ. ಸ್ವಲ್ಪ ಹೊತ್ತು ಬಿಟ್ಟು ಅವನಿಗೆ ಮೆಸೇಜ್ ಬರ್ತದೆ, ಅಂದ್ರೆ ಎಲ್ಲ ಬಂದು ಹೇಳ್ತಾರೆ ವಾರ್ತೆ ಏನಂದ್ರೆ ಅಲ್ಲಿ ಸಮುದ್ರ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಅವರು ಮತ್ತೆ ಅವನ ಶಿಷ್ಯಂದ್ರು ಅಂತ. ಅಂದ್ರೆ ಇಲ್ಲಿ ಬಾಗಿಲು ಹಾಕಿದಾಗೇನೆ ಇದೆ, ಆದ್ರೆ ಮಾಯ ಮಾಯ ಆಗುವಂಥದ್ದು. ಅವ್ರು ಮಾತ್ರ ಅಲ್ಲ, ಅವ್ರ ಜೊತೆಗಿರುವ ಶಿಷ್ಯಂದ್ರ ಸಮೇತ ಅವ್ರು ಮಾಯ ಆಗಿದ್ರು. ಯಾರು? ಆ ಮಧ್ವಾಚಾರ್ಯರು. ಕೊನೆಗೂ ಕೂಡ ಅವರು ಅನಂತೇಶ್ವರ ಅಂತಿದೆ, ಕೊನೆಗೆ ಹೇಳ್ತೀನಿ ಆಯ್ತಾ. ಅಲ್ಲಿ ಅಷ್ಟೇ ಪ್ರವಚನ ಮಾಡ್ತಾ ಮಾಡ್ತಾ ಲಾಸ್ಟಿಗೆ ಪುಷ್ಪವೃಷ್ಟಿ ಆಗ್ತದೆ. ಎಲ್ಲರೂ ನೋಡ್ತಾ ಇದ್ದ ಹಾಗೇನೆ ಅವರು ಮಾಯ ಆಗ್ತಾರೆ. ಎಲ್ಲೂ ವೃಂದಾವನ ಅಂತ ಇಲ್ಲ ಮಧ್ವಾಚಾರ್ಯರಿಗೆ, ಆಯ್ತಾ. ಅಂದ್ರೆ ಇದ್ದ ಹಾಗೇನೆ ಅದೃಶ್ಯರಾದವರು. ಅಂದ್ರೆ ಅದು ಹೇಗೆ ಬಂತು ಅಂತಂದ್ರೆ ಸಿದ್ಧಿ, ಅಷ್ಟಸಿದ್ಧಿ. ಅಂದ್ರೆ ಭಕ್ತರಾದವರಿಗೆ ನನ್ನಲ್ಲಿ ಸದಾ ಮನಸ್ಸಿಟ್ಟು ಯಾರು ಧ್ಯಾನಾಸಕ್ತನಾಗಿದ್ದಾನೆ ಅವನಿಗೆ ಸಹಜವಾಗಿ ಈ ಸಿದ್ಧಿಗಳು ಜಾಗೃತವಾಗ್ತದೆ. ಅದರಲ್ಲಿ ಅಣಿಮ, ಮೊದಲನೇದಾಗಿ ಅಣಿಮ ಅಂತಂದ್ರೆ ಸಣ್ಣದಾಗೋದು. ಅಂದ್ರೆ ತಾನು ಬಯಸಿದಷ್ಟು ಸಣ್ಣ. ಈ ನಾವು ರಾಮಾಯಣದಲ್ಲಿ ಕೇಳ್ತೀವಿ ಏನಂತಂದ್ರೆ, ಹನುಮಂತ ಲಂಕೆಗೆ ಹಾರಿ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ಆ ರಾಕ್ಷಸಿ ಬರ್ತಾಳೆ. ಆ ಆ ಸುರಸ ಅಂತ ಹೇಳಿ, ರಾಕ್ಷಸಿ ಬರ್ತಾಳೆ. ಅವಳು ದೊಡ್ಡ ಬಾಯ್ಕೊಳ್ಳೋದ ನಿಂತ್ಕೊಂತಾಳೆ, ಆಯ್ತಾ. ಅವಾಗ ಇವನು ಬೆಳೆಸ್ತಾನೆ ದೇಹನ. ಬೆಳೆಸಿ 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 ಲಾಸ್ಟಿಗೆ ಒಂದೇ ಸರಿ ಸಣ್ಣ ಒಂದು ಹುಳುವಿನ ಹಾಗೆ ಆಕಾರ ಆಗಿ ಅವಳ ಬಾಯಿ ಒಳಗೆ ಹೊಕ್ಕು ಬಂದ್ಬಿಡ್ತಾನೆ. ಅಂದ್ರೆ ಅದು ಸಿದ್ಧಿ. ನಾವು ಹೇಳ್ತೀವಲ್ಲ ಹನುಮಂತ ದೇಹ ಬೆಳೆಸಿದ ಅಂತೀವಲ್ಲ, ಹಾಗೆ ಅಣಿಮ ಅಂತಂದ್ರೆ ಸಣ್ಣದಾಗೋದು ದೇಹ ತನಗೆ ಹೇಗೆ ಬೇಕೋ ಹಾಗೆ. ಅಲ್ಲಿ ಯಾವ ಪರಿಸ್ಥಿತಿ ಇದಕ್ಕೆ ಇದರಲ್ಲಿ ಬರ್ತದೆ ರಾಮಾಯಣದಲ್ಲಿ. ಆ ಹನುಮಂತ ಏನು ಆ ಲಂಕೆಯ ಒಳಗೆ ಪ್ರವೇಶ ಮಾಡ್ತಾನೆ. ಹಿಂಗೆ ಅಂದ್ರೆ ಸಣ್ಣ ರೂಪದಲ್ಲಿ ಒಂದು ಅಳಿಲು ಹೋದ್ರೆ ಹೆಂಗೆ ಹೋಗ್ತದೆ, ಹಂಗೆ ಒಂದು ಸಣ್ಣ ಕಪಿ ರೂಪದಿಂದ ಒಳಗೆ ಹೋಗ್ತಾನೆ. ಯಾರಿಗೂ ಗೊತ್ತಾಗಲ್ಲ, ಏನೋ ಬಿಡು ಅಳಿಲು ಬರ್ತದಲ್ಲ ಹಂಗೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಅಂದ್ರೆ ಅಷ್ಟು ಸಣ್ಣ ರೂಪದಿಂದ ಹೋಗ್ತಾನೆ. ಕೊನೆಗೆ ಮಹಿಮಾ ಏನು ಅಣಿಮ ಮತ್ತೆ ಮಹಿಮಾ ಅಂದ್ರೆ ದೊಡ್ಡ ರೂಪ ತಾಳೋದು. ನಾವು ಈಗ ಏನು ಸಮುದ್ರವನ್ನು ಹಾರಬೇಕು ಅಂತ ಹೇಳಿ ಅವರೆಲ್ಲರೂ ಪ್ರಾರ್ಥನೆ ಮಾಡಿದಾಗ ಹನುಮಂತ ದೇಹವನ್ನು ಬೆಳೆಸಿದ ಅಂತ ಹೇಳಿ ರಾಮಾಯಣದಲ್ಲಿ ಬರ್ತದೆ. ಎಷ್ಟು ದೊಡ್ಡ ದೇಹ. ಅಥವಾ ಈಗ ಬೆಟ್ಟ ತರ್ಲಿಕ್ಕೆ ಹೋದಾಗ ಎಷ್ಟು ದೊಡ್ಡ ದೇಹವನ್ನು ಬೆಳೆಸಿದ ಹನುಮಂತ ಅಂತ ಹೇಳಿ ಬರ್ತದಲ್ಲ, ಹಂಗೆ ಅದು ಮಹಿಮಾ ಅಂದ್ರೆ ಸಿದ್ಧಿ. ಇನ್ನು ಆ ನಹಿಮ ಅಂತಂದ್ರೆ ಹಗುರ ಆಗೋದು. ಅಂತಂದ್ರೆ ಆ ಹಗುರ ಆಗೋದು ಅಂತಂದ್ರೆ ಹೇಳಿದ್ನಲ್ವ, ಈಗ ಒಂದ್ ವೇಳೆ ನೀರಿನ ಮೇಲೆ ಒಂದು ಹತ್ತಿಯನ್ನು ಏನಾದ್ರೂ ಹಾಕಿದ್ರೆ ಹೆಂಗೆ ತೇಲ್ಕೊಂಡು ಹೋಗ್ತದಲ್ಲ, ಹಂಗೆ ಅವ್ರ ಸಮಯ ಸಂದರ್ಭ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ತಮ್ಮ ದೇಹ ಪರಿವರ್ತನೆ ಮಾಡ್ಕೊಳ್ತಾ ಇದ್ರು. ಆ ಹಗುರ ಆಗ್ಬಿಡೋದು ಅಂತಂದ್ರೆ ಅವರು ಹತ್ತಿಗಿಂತಲೂ ಹಗುರವಾಗಿ ಬಿಡ್ತಾರೆ. ಆ ದೇಹದ ತೂಕವೇ ಅವರಿಗೆ ಗೊತ್ತಾಗಲ್ಲ, ಹಾಗೆ ಹಗುರ ಆಗುವಂಥದ್ದು. ಆ ಇದರಲ್ಲಿ ಇದು ಬರ್ತದೆ ಇಲ್ಲಿ ಅಂತಂದ್ರೆ ಒಬ್ಬ ಜಟ್ಟಿ ಬಂದ್ರಂತೆ ಮಧ್ವಾಚಾರ್ಯರ ಕಾಲದಲ್ಲಿ. ಈ ತಮಾಷೆ ಮತ್ತು ತಲೆರಟೆ ಮಾಡೋರು ಇರ್ತಾರಲ್ವ ಎಲ್ಲಾ ಕಾಲದಲ್ಲೂ. ಹಾಗೆ ಯಾವಾಗ್ಲೂ ಇವತ್ತು ಎಷ್ಟು ಶಕ್ತಿ ಇದೆ ನಾನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅವಾಗೆಲ್ಲ ಜಟ್ಟಿಗಳು ಇರ್ತಾರಲ್ಲ, ಅವನು ಹಿಂಗೆ ತಲೆರಟೆ ಮಾಡ್ಲಿಕ್ಕೆ ಬಂದಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಏನ್ ಬೇಡಪ್ಪ ನಂದು ಒಂದು ಕೈ ಎತ್ತು ಸಾಕು ನೀನು, ಕೈ ಬೇಡ ನಂದೊಂದು ಬೆಳ್ಳು ಅಲ್ಲಾಡ್ಸ ನೀನು ಅಂತೇಳಿ. ಅವನಿಗೆ ಅವನ್ ದೊಡ್ಡ ಜಟ್ಟಿ ಅವನು. ಆ ಅವ್ರದ್ದು ಒಂದು ಕೈ ಬೆರಳನ್ನು ಕೂಡ ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಅವನಿಗೆ. ಕೊನೆಗೆ ಅಲ್ಲೊಂದು ಸಣ್ಣ ಹುಡುಗ, ಆ ಹುಡುಗನ ಕರೆದು ಮಧ್ವಾಚಾರ್ಯರು ಅವನ ಮೇಲೆ ಕುತ್ಕೊಂಡ್ರಂತೆ. ಇನ್ನು ಸಣ್ಣ ಹುಡುಗ, ಇನ್ನು 7-8 ವರ್ಷದ ಹುಡುಗ. ಅವನ ಮೇಲೆ ಕುತ್ಕೊಂಡ್ರೆ ಅವರು ಪೂರ್ತಿ ಅನಂತೇಶ್ವರದ ಪೂರ್ತಿ ಆ ಒಂದು ಪ್ರದಕ್ಷಿಣೆ ಹಾಕೊಂಡು ಬಂದಂತ ಹುಡುಗ. ಅಂದ್ರೆ ಅವನು ಆರಾಮ್ಸೆ ಅಂದ್ರೆ ಹಗುರ ಆಗೋದು ಅಂತ ನೋಡಿ. ಅವನಿಗೆ ಒಂದು ಬೆರಳನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಆ ಸಣ್ಣ ಹುಡುಗ ಅವರನ್ನ ಹೊತ್ಕೊಂಡು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ. ಅಂತಂದ್ರೆ ಅವ್ರಿಗೆ ಬೇಕಾದ ಹಾಗೆ ಈ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಗಳಲ್ಲೇ ಬರ್ತದೆ. ಅಲ್ಲಿ ಒಬ್ಬ ರಾಜ ಅವರಿಗೆ ಒಂದು ಮುತ್ತಿನ ಹಾರವನ್ನು ಕೊಡ್ತಾನೆ. ಅವ್ರು ಯಾಗ ಮಾಡಿಸ್ತಾ ಇರ್ತಾರೆ ಅಲ್ಲಿ ಯಾರೋ, ಅದು ಯಾಗದಲ್ಲಿ ಹಾಕಿ ಬಿಡ್ತಾರೆ. ಅವನು ಅಯ್ಯೋ ಏನ್ ಮಾಡಿದ್ರಿ ಸ್ವಾಮಿ, ಯಾಕೆಂದ್ರೆ ಎಂತಹ ಅಮೂಲ್ಯವಾದದ್ದು, ಎಷ್ಟು ಬೆಲೆ ಬಾಳುವಂಥದ್ದು, ನಿಮ್ಮ ಹತ್ರ ಇರ್ಲಿ ಅಂತ ನಾನು ಕೊಟ್ಟರೆ ನೀವು ಹಾಕಿಬಿಟ್ರಲ್ಲ, ಹೌದಾ ಬೇಕಾ ಹಂಗಾದ್ರೆ ಅಂತ ಹೇಳಿ ಪುನಃ ಅದನ್ನು ವಾಪಸ್ ತಗೊಂತಾರೆ, ಅಗ್ನಿ ಹಾಕಿದ್ದನ್ನು. ಅಂದ್ರೆ ಅದೆಲ್ಲ ಸಿದ್ಧಿ ಪ್ರಾಪ್ತಿ. ಅಂದ್ರೆ ಬಯಸಿದ್ದು ಸಿಗೋದು. ಅಂದ್ರೆ ಏನು ಬಯಸ್ತಾರೆ ಅದು ಅವ್ರ ಕಣ್ಣು ಮುಂದೆ ಪ್ರಕಟವಾಗ್ತದೆ. ಈ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು.
ನೋಡಿ ರಾಘವೇಂದ್ರ ಸ್ವಾಮಿಗಳನ್ನು ನಾವೇನಂತೀವಿ, ಕಾಮಧೇನು ಕಲಿಯುಗ ಕಾಮಧೇನು ಅಂತ ಕಲ್ಪವೃಕ್ಷ ಅಂತ ಕರಿತೀವಿ. ಕೇಳಿದ್ದನ್ನ ಕೊಡುವುದರಲ್ಲಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಯಾರು ಇಲ್ಲ ಅಂತ. ಅಂದ್ರೆ ಏನ್ ಕೇಳ್ತೀರಿ ಅದನ್ನ ಕೊಡ್ತಾರೆ. ಅಂದ್ರೆ ಪಡ್ಕೊಳ್ಳುವವರಿಗೆ ಯೋಗ್ಯತೆ ಇರಲಿ, ಅದೇ ಅರ್ಹತೆ ಇದ್ರೆ ಕೊಡ್ತಾರೆ, ಕರ್ಮ ಇದ್ರೆ ಅವರಿಗೂ ಕೊಡಲ್ಲ. ನೀವು ಹೋಗಿ ಸುಮ್ನೆ ರಾಘವೇಂದ್ರ ಸ್ವಾಮಿಗಳನ್ನ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಯಾರಿಗೂ ಅವರು ವರ ಕೊಡಲ್ಲ. ಆಯ್ತಾ? ಅಲ್ಲಿ ಸೇವೆ ಮಾಡ್ಬೇಕು, ಸೇವೆ ಮಾಡಿ ಕರ್ಮ ಕಳ್ಕೊಳ್ಬೇಕು, ನಿರಂತರವಾಗಿ ಸೇವೆ ಮಾಡ್ತಾ ಮಾಡ್ತಾ ಮಾಡಿ ಒಂದು ದಿವಸ ವಾರ ಆ ಹೋಗಿ ಅಲ್ಲಿ ಪ್ರದಕ್ಷಿಣೆ ನೀವು ನೋಡ್ಬೇಕಲ್ಲ, ಹೋಗಿ ರಾಘವೇಂದ್ರ ಇದರಲ್ಲಿ ಎಲ್ಲ ಸೇವೆ ಮಾಡಿ ಮಾಡಿ ಆ ರೌಂಡ್ ಕೆಲವರು ಹೆಣ್ಮಕ್ಳಂತೂ ಪಾಪ ಅದ್ ನೋಡಿದ್ರೆ ಒಂದು ಬೇಜಾರಾಗ್ತದೆ. ಇವ್ರು ಯಾಕೆ ಧ್ಯಾನ ಹೇಳ್ಕೊಡ್ಬಾರ್ದು ನಾವು ಅನಿಸ್ತದೆ ಅಲ್ಲಿ. ಅದು ಏನದು ಹೆಜ್ಜೆ ಹೆಜ್ಜೆಗೂ ನಮಸ್ಕಾರ ಮಾಡಿ 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 ಪಾಪ ಅವ್ರಿಗೆ ಎದ್ದು ಹೇಳಕ್ಕಾಗಲ್ಲ, ಆ ತರ ಅಷ್ಟು ಶ್ರಮ ವಹಿಸಿ ಸೇವೆ ಮಾಡ್ತಾರೆ. ಅವಾಗ ಏನಾಗ್ತದೆ, ಕರ್ಮ ಎಲ್ಲ ಕಳೀತದೆ, ದೇಹದಂಡೆ. ಯಾರು ಅಷ್ಟು ಸೇವೆ ಮಾಡ್ತಾರೆ ಅವರಿಗೆ ಅವ್ರದ್ದು ಕರ್ಮ ಕಳೀತು, ಆ ಅದನ್ನ ಅರ್ಹತೆ ಪಡಿಲಿಕ್ಕೆ ಅವರಿಗೆ ಅರ್ಹತೆ ಇದೆ, ಯೋಗ್ಯತೆ ಇದೆ ಅಂದ್ರೆ ಕೊಡ್ತಾರೆ. ಕೊಡ್ಲಿಕ್ಕೆ ಇದೆ, ಅವಕಾಶ ಇದೆ ಅಂತ ಸಿಕ್ಕವರಿಗೆಲ್ಲ ಕೊಡಲ್ಲ. ನಾನು ಹೋಗಿ ಈಗ ಒಬ್ರು ಯಾರೋ ಹೋಗಿ ನಾನು ಪ್ರಧಾನಮಂತ್ರಿ ಆಗ್ಬೇಕಂತ ಸೇವೆ ಮಾಡಿದ್ರೆ ಒಂದ್ 10 ಜನ ಹೋಗಿ ಮಾಡ್ಬಿಡ್ತಾರೆ. ಹಂಗಾರೆ ಎಲ್ಲರಿಗೂ ತಥಾಸ್ತು ಅಂತ ಹೇಳಲಿಕ್ಕೆ ಆಗ್ತದ? ಅರ್ಹತೆ ಇರಬೇಕು. ನಾವು ಏನನ್ನ ಒಂದು ಬಯಸ್ತಾ ಇದ್ದೀವಿ ಅಂದ್ರೆ ಅದನ್ನು ಪಡೆಯುವ ಅರ್ಹತೆ ಇರಬೇಕು, ಕೇಳುವುದರಲ್ಲಿ ಒಂದು ಅರ್ಥ ಇರಬೇಕು. ಉದಾಹರಣೆಗೆ ಯಾರೋ ಒಬ್ಬ ಹೆಣ್ಮಗಳು ಹೋದ್ಲು, ಹೋಗಿ ನೋಡಿ, ಸ್ವಾಮಿ ನನಗೆ ಇನ್ನೂ ವರ ಸಿಕ್ಕಿಲ್ಲ, ಒಂದು ಒಳ್ಳೆ ವರ ಸಿಕ್ಕು ಮದುವೆ ಆಗಬೇಕು ಅಂತ ಕೇಳೋದ್ರಲ್ಲಿ ಅರ್ಥ ಇದೆ. ಆದ್ರೆ ಇವನೇ ಬೇಕು ಅಂತ ಕೇಳೋದ್ರಲ್ಲಿ ಅದು ಅರ್ಥಹೀನ ಆಗ್ತದೆ. ಯಾಕೆಂದ್ರೆ ಗೊತ್ತಿಲ್ಲ ಯಾರ್ಯಾರ್ದು ಪ್ಲಾನ್ ಹೇಗಿರ್ತದೆ, ಯಾರ್ದು ಯಾರಿಗೆ ಯಾರು ಅಂತ ಈ ಈ ಹೊರಗಡೆಯಿಂದ ನಾವು ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಪ್ಲಾನ್ ಬೇರೆ ಇರ್ಬೋದು. ಹಾಗೆ ಕೇಳುವುದರಲ್ಲೂ ಅರ್ಥ ಇರಬೇಕು. ನಾವು ಸುಮ್ನೆ ಬಾಯಿ ಬಂದಂಗೆ ಇಷ್ಟ ಬಂದಂಗೆಲ್ಲ ಹೋಗಿ ಕೇಳೋದಲ್ಲ. ಅಲ್ಲ ನೋಡಿ, ನೀವೇ ಹೇಳಿ ನೋಡಿ, ಒಬ್ಬ ಒಳ್ಳೆ ಹುಡುಗ ಸಿಗ್ಲಿ, ನನ್ನ ಸೋಲ್ಮೇಟ್ ಸಿಗ್ಲಿ ಅಂತ ಕೇಳೋದು ಹೇಗಿರ್ತದೆ, ಅದೇ ಹುಡುಗ ಬೇಕು ಅದೇ ಹುಡುಗಿ ಬೇಕು ಅಂತ ಕೇಳೋದು ಹೇಗಿರ್ತದೆ? ಯಾರಿಗ್ ಗೊತ್ತಾ, ಅವ್ರು ಬೇರೆಯವರಿಗೋಸ್ಕರ ಜನ್ಮ ತಗೊಂಡಿರ್ಬೋದು ಅಲ್ವ, ನಮ್ಗೇನು ಗೊತ್ತಿರ್ತದೆ? ಅದನ್ನ ಅವರಿಗೆ ಅವರ ಶಕ್ತಿಯನ್ನು ಬಳಸ್ಕೊಂಡು ನಾವು ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ತಪ್ಪಾಗ್ತದೆ. ಜಾಸ್ತಿ ಆಸೆ ಬುರುಕರಾಗಬಾರ್ದು, ಕೇಳೋದ್ರಲ್ಲಿ ನಮಗೆ ಪ್ರಜ್ಞೆ ಇರಬೇಕು. ಆಮೇಲೆ ಬಂದು ನಾವಿಲ್ಲಿ ಅವರಿಗೆ ಬೈಯೋದು, ನಾ ಅಷ್ಟು ಸೇವೆ ಮಾಡಿದೆ ಅವ್ರು ಕೊಡ್ಲಿಲ್ಲ. ನೋ ಇಂಟರ್ಫಿಯರ್. ಅವರು ಅನಾವಶ್ಯಕವಾಗಿ ದೇವತೆಗಳು ಬಹಳ ಬುದ್ಧಿವಂತರು, ಯಾರ ಯಾರ ಜೀವನದಲ್ಲೂ ಅವರು ಇಂಟರ್ಫಿಯರ್ ಆಗಲ್ಲ. ಅದು ನಾವು ಪ್ರಾರ್ಥನೆ ಮಾಡೋದು, ಅವ್ರು ಕೊಡೋದಿಲ್ಲ. ಹಾಗೆ ಆ ಒಂದು ವೇಳೆ ಅವ್ರು ಕೊಟ್ಟರು ಕೂಡ ಅದಕ್ಕೆ ನಾವೇ ಜವಾಬ್ದಾರ ಆಗಿರ್ತೀವಿ. ಅಂದ್ರೆ ಆ ಬಂದ ಕರ್ಮಕ್ಕೆ ನಾವೇ ಹೊಣೆಗಾರರು. ಆ, ಆ, ಕೊನೆಗೆ ಪ್ರಾಪ್ತಿ, ಬಯಸಿದ್ದು ಸಿಗುವಂಥದ್ದು. ಇನ್ನು ಐದನೇದು ಪ್ರಕಾಶ್ಯ ಅಂತಂದ್ರೆ ಅವರಿಗೆ ಏನು ಓದ್ತಾರೋ ಅದೆಲ್ಲ ಅರ್ಥ ಆಗ್ತದೆ. ಆ, ಎಷ್ಟು ಅಂತಂದ್ರೆ ಅವರಿಗೆ ಆ ಕೆಲವರಿಗೆ ಮುಖ ನೋಡಿದ್ರೆ ಸಾಕು, ಇವನು ಹೀಗೆ ಇದ್ದಾನೆ, ಇವನ ಮನಸ್ಸಲ್ಲಿ ಹೀಗೆ ಯೋಚನೆ ಮಾಡ್ತಾ ಇದ್ದಾನೆ. ಕೆಲವ್ರು ನೋಡಿ, ಕಣ್ಣಲ್ಲಿ ಕಣ್ಣಿಟ್ರು ಅಂದ್ರೆ ಕಣ್ಣಿಟ್ರೆ ಕಣ್ಣಿಟ್ಟು ನೋಡಿ ಹೀಗೆ ಹೇಳ್ತಾರ, ನೀನು ಹೀಗೆ ಯೋಚನೆ ಮಾಡ್ತಾ ಇದ್ದಿ, ನಿಂದು ಹೀಗೆ ಇದೆ ಅಂತ ಹೇಳಿ ಹೇಳ್ತಾರೆ. ಹ? ಕೆಲವರು ಮಾತಿನಲ್ಲೇ ಗೊತ್ತಾಗ್ಬಿಡ್ತದೆ ಇವನು ಏನ್ ಹೇಳ್ತಾ ಇದ್ದಾನೆ. ಅದನ್ನ ನಾವು ಇಂಟ್ಯೂಷನ್ ಬರೋದು ಅಂತೀವಲ್ಲ, ಕೆಲವೊಮ್ಮೆ ಆ ರೂಪದಲ್ಲಿ ಒಟ್ಟಿನಲ್ಲಿ ಗೊತ್ತಾಗ್ತದೆ. ಇದು ಅದು ಸಹಜವಾಗಿ ಅವ್ರಿಗೆ ಏನು ಓದ್ತಾರೆ ಅವ್ರಿಗೆ ಅರ್ಥ ಆಗ್ತದೆ. ಇದಕ್ಕೆ ನಾವು ಈ ಉಳಿದವರಲ್ಲೇ ಅಂದ್ರೆ ಅವ್ರಿಗೆ ಕೆಲವು ಎಲ್ಲವೂ ಅರ್ಥ ಆಗ್ಬೇಕಂತೇನಿಲ್ಲ. ಈ ಸಂಸ್ಕೃತದಲ್ಲಿ ಈ ವೇದ ಉಪನಿಷತ್ತುಗಳು ಅವನ್ನೆಲ್ಲ ಓದುವಾಗ ಎಲ್ಲರಿಗೂ ಅರ್ಥ ಆಗಲ್ಲ. ಅದ್ರಲ್ಲಿ ಇರೋದೇ ಒಂದು ಅರ್ಥ ಆದ್ರೆ ಇವರಿಗೆ ಅರ್ಥ ಆಗೋದೇ ಇನ್ನೊಂದು ಆಗಿರ್ತದೆ. ಗೊತ್ತಾಗಿಲ್ಲ ಸರಿಯಾಗಿ ಅಂತಂದ್ರೆ. ಇನ್ನು ಈಶಿತ ಅಂದ್ರೆ ತನ್ನ ಮೇಲೆ ತನ್ನ ಸಂಪೂರ್ಣ ನಿಯಂತ್ರಣ ಇರ್ತದೆ. ಅಂದ್ರೆ ಈಗ ನಮಗೆ ನಿಜವಾಗ್ಲೂ ನಮ್ಮ ದೇಹದ ಮೇಲೆ ನಮಗೆ ನಿಯಂತ್ರಣ ಇದೆಯಾ? ನೋಡ, ನಮ್ಮ ಕಣ್ಣಿಗೆ ಹೇಳ್ತೀನಿ, ಏಯ್ ನೀನ್ ನೋಡ್ಬೇಡ, ಎದುರುಗಡೆ ಏನ್ ಕಂಡ್ರು ನೋಡ್ಬೇಡ ಅಂತ ನಾನು ಆಜ್ಞೆ ಮಾಡಿದ್ರೆ ಕಣ್ಣು ನೋಡದೇ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಕಣ್ಣು ಮುಚ್ಚಬೇಕಷ್ಟೇ. ಬಿಟ್ಟು ಕಣ್ಣು ಬಿಟ್ಟು ಹಾಗೆ ಇದ್ಕೊಂಡು ನೋಡ್ಬೇಡ ಅಂದ್ರೆ ಅದು ನನ್ನ ಮಾತು ಕೇಳ್ತದೋ? ಇಲ್ಲ. ನನ್ನ ಹೃದಯಕ್ಕೆ ನಾನು ಹೇಳ್ತೇನೆ, ಏಯ್ ನೀನ್ ಬಡ್ಕೋಬೇಡ ಅಂತಂದ್ರೆ ಅದು ನನ್ನ ಮಾತು ಕೇಳ್ತದ? ಇಲ್ಲ. ಅಂದ್ರೆ ನನ್ನ ದೇಹದ ಯಾವ ಭಾಗದ ಮೇಲೂ ನನಗೆ ನಿಯಂತ್ರಣ ಇಲ್ಲ. ಆ, ಕೆಲವೊಂದು ಏನು ಏನು ಭಾಗಗಳ ಮೇಲೆ ಮಾತ್ರ ನಾನು ನಿಯಂತ್ರಿಸಬಲ್ಲೆ ಹೊರತು ಇಡೀ ನನ್ನ ದೇಹ ನನ್ನ ನಿಯಂತ್ರಣದಲ್ಲಿಲ್ಲ. ಅಂದ್ರೆ ಅವರಿಗೆ ಆ ಒಂದು ನಿಯಂತ್ರಣದ ವಿಶಿಷ್ಟತೆ ಇರ್ತದೆ. ಅಂದ್ರೆ ಈಶಿತ. ಇನ್ನು ವಶಿತ್ವ ಅಂದ್ರೆ ಇಂದ್ರಿಯಗಳು ಇವರು ಬಯಸಿದ್ರೆ ಹೇಗೆ ಇವರು ಹೋಗು ನೋಡು ಅಂದ್ರೆ ನೋಡ್ತದೆ, ಕೇಳು ಅಂದ್ರೆ ಕೇಳ್ತದೆ. ಹಾಗೆ ಸಂಪೂರ್ಣವಾಗಿ ಅವರಿಗೆ ಆ ಏನು ನಿಯಂತ್ರಣ ಮಾಡುವಂತಹ ಒಂದು ಶಕ್ತಿ ಇರ್ತದೆ, ಜೊತೆಗೆ ಬೇರೆಯವರನ್ನು ಕೂಡ ನಿಯಂತ್ರಿಸುವ ಶಕ್ತಿ ಇರ್ತದೆ. ಇನ್ನು ಪ್ರಕಾಮ್ಯ ಅಂದ್ರೆ ಅವ್ರು ಏನು ಬಯಸ್ತಾರೆ ಅದು ಎಲ್ಲಿದ್ದೇ ಆಗಿರ್ಲಿ ಅದು ಅವ್ರ ಕಣ್ಣು ಮುಂದೆ ಬಂದು ನಿಲ್ತದೆ. ಅಂದ್ರೆ ಅಂತಹ ಒಂದು ಶಕ್ತಿ ಅವ್ರಿಗಿರ್ತದೆ. ಇನ್ನು
ಆ ಇನ್ನೂ ಕೆಲವು ಆ, ಏನೋ ಸಿದ್ಧಿಗಳನ್ನು ಹೇಳ್ತಾರೆ ಅಂದ್ರೆ ದೂರಶ್ರವಣ. ದೂರಶ್ರವಣ ಅಂತಂದ್ರೆ ಕೇಳೋದು. ಉದಾಹರಣೆಗೆ ಇಲ್ಲಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ, ಯಾರೋ ಎಲ್ಲೋ ಮಾತಾಡ್ತಾರೆ ಅಲ್ವಾ, ಎಷ್ಟೋ ಅವ್ರೆಲ್ಲೋ ಇದ್ದಾರೆ. ಅವ್ರು ಅಲ್ಲಿ ಮಾತಾಡಿದ್ದು ಇವ್ರಿಗೆ ಇಲ್ಲಿ ಗೊತ್ತಾಗ್ತದೆ, ಅಂದ್ರೆ ದೂರಶ್ರವಣ. ಅಂದ್ರೆ ನಮ್ಗೇನಾಗ್ತದೆ, ಶಬ್ದ ಮೂಲಕ ನಮ್ಗೆ ಎಷ್ಟು ಕೇಳಿಸ್ತದೋ ಅಷ್ಟು ಮಾತ್ರ ಕೇಳಿಸ್ತದಲ್ಲ. ಆದ್ರೆ ಹಾಗಲ್ಲ, ಅವ್ರಿಗೆ ಯಾರಿಗೆ ಸಿದ್ಧಿ ಇರ್ತದೆ, ಅವ್ರು ಯಾರು ಎಲ್ಲೋ ಮಾತಾಡಿರ್ತಾರೆ, ನೀನು ಹೀಗೆ ಮಾತಾಡಿದೆ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಅದು ಕೇಳಿಸ್ಕೊಳ್ತಾರೆ. ಆದ್ರೆ ಇದು ದೂರಶ್ರವಣ. ಇನ್ನು ದೂರದರ್ಶನ ಅಂತಂದ್ರೆ ನೋಡಿ, ಇದರಿಂದಾನೇ ಬಂದಿರ್ಬೇಕು ಅನ್ಸುತ್ತೆ ದೂರದರ್ಶನ ಅಂತ. ಆ, ದೂರದರ್ಶನ ಅಂತಂದ್ರೆ ಎಲ್ಲೋ ಎಲ್ಲೋ ಇರ್ತಾರ ಅವರು, ಇಂತಲ್ಲೇ ಇದ್ದಾರೆ ಅಂತ ಹೇಳ್ತಾರ ಅವ್ರು. ಹ್ಮ್ ಹೀಗೆ ಇದೇ ಮಾಡ್ತಾ ಇದ್ದಾರೆ. ಈ ಇದನ್ನೆಲ್ಲ ಹಾಕಿ ನೋಡ್ತಾರ ಅವ್ರು ಕೆಲವರು, ಯಾವ್ದು ಏನಂತಾರ ಅದು, ಅಂಜನ. ಅಂಜನ ಹಾಕಿ ನೋಡಿ, ಇಲ್ಲೇ ಇದ್ದಾನೆ ಇವನು, ವಿಳೆದೆಳೆನ ಎಲ್ಲ ಹಾಕಿ ಈ ಜ್ಯೋತಿಷಿಗಳು ಹಾಕ್ತಾರೆ. ಅದು ಬೇರೆ. ಆದ್ರೆ ಇವರು ಸಿದ್ಧಿ ಇದ್ದವರು ಪುರುಷರು, ಸಿದ್ಧಿ ಪುರುಷರು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ರೆ ಸಾಕು ಅವ್ರು, ಇಂತಲ್ಲಿ ಇವರು ಇದೇ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ, ಥರ್ಡ್ ಐ ಮಾಸ್ಟರ್ ಅನ್ಬೋದು ಅಷ್ಟೇ. ಹ್ಮ್. ಆ, ಕೊನೆಗೆ ಆ ಏನು, ಅದು ಹೀಗೆ ಅಂತಂದ್ರೆ ಮನಸ್ಸಿನ ವೇಗದಲ್ಲಿ ಹೋಗಿ ಬರ್ತಾರಂತೆ. ಅಂದ್ರೆ ಅವರಿಗೆ ಅಷ್ಟು ವೇಗವಾಗಿ ಅವ್ರು ಬೇಕು ಅಂತಂದ್ರೆ ಹೋಗಿ ಬರೋದು. ಹೋಗಿ ಬರೋದು ಅಂತಂದ್ರೆ ಅವರ ಮನಸ್ಸು ಹೋಗಿ ಬರೋದು. ಏನು ಅವರ ಒಂದು ಚೈತನ್ಯ ಹೋಗಿ ಅಲ್ಲಿ ಏನು ನಡೀತಾ ಇದೆ ಅದನ್ನ ನೋಡ್ಕೊಂಡು ಬರುತ್ತೆ, ಅಷ್ಟು ಶಕ್ತಿ ಅವ್ರಿಗೆ ಇರ್ತದೆ. ಇನ್ನು ಕಾಮರೂಪ, ಬೇಕಾದ ರೂಪವನ್ನು ಪಡಿತಾರೆ. ಅಂದ್ರೆ ಆ ಅವ್ರಿಗೆ ಯಾವ ರೂಪ ಪಡ್ಕೊಳ್ಬೇಕು ಅಂತಂದ್ರೆ, ಈ ನೋಡಿ ಹನುಮಂತ ಕಪಿ ಆಗ್ತಾನೆ, ಒಂದು ಸಣ್ಣ ಅಳಿಲಿನ ರೂಪದಲ್ಲಿ ಆಗ್ತಾನೆ. ಹೀಗೆ ಅಂದ್ರೆ ಅವರಿಗೆ ಯಾವ ರೂಪ ಬೇಕು, ಪರಿಸ್ಥಿತಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅವರಿಗೆ ಬೇಕಾದ ರೂಪವನ್ನು ಅವರು ಆ ಪಡ್ಕೊಂಡು ಹೋಗ್ತಾರೆ. ಕೊನೆಗೆ ರಾಮನನ್ನ ಇದು ಮಾಡುವಾಗ, ಮೊದಲು ಮೊದಲ ಬಾರಿಗೆ ಭೇಟಿ ಮಾಡುವಾಗ ಅವನು ಕಪಿ ರೂಪದಲ್ಲಿ ಹೋಗಲ್ಲ, ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಹೋಗಿ ಭೇಟಿ ಮಾಡ್ತಾನೆ. ಹಾಗೆ ಅದು ಕೂಡ ಅದೆಲ್ಲ ಅವರಿಗಿರುವಂತಹ ಒಂದು ಏನೋ ಆ ಇದು, ಜೊತೆಗೆ ಪರಕಾಯ ಪ್ರವೇಶ, ಇನ್ನೊಬ್ಬರ ಒಳಗೆ ಹೋಗಿ ಆ ಅವರನ್ನ ನಿಯಂತ್ರಣಕ್ಕೆ ತಗೊಳ್ಳೋದು. ಅಂದ್ರೆ ನಾವು ಈಗ ಆವೇಶ ಅಂತೀವಲ್ಲ, ಆವೇಶ, ಈ ಆ, ಏನಂತೀವಿ ಚಾನಲಿಂಗ್ ಆಗೋದು ಅಂತ, ಅಥವಾ ವಾಕಿನ್ ಆಗೋದು ಅಂತೀವಲ್ಲ. ಈಗ ನಾವೇ ಬೇರೆಯವ್ರ ಮೇಲೆ ಹೋಗಿ ವಾಕಿನ್ ಆಗಕ್ಕಾಗ್ತದ ಇಲ್ಲಿ. ಆ ಸಿದ್ಧ ಪುರುಷರು ವಾಕಿನ್ ಆಗ್ತಾರೆ. ಅಂದ್ರೆ ಪರಕಾಯ ಪ್ರವೇಶ, ಇನ್ನೊಬ್ಬರ ದೇಹದ ಒಳಗೆ ಹೋಗಿ ಅವರನ್ನ ನಿಯಂತ್ರಣಕ್ಕೆ ತಗೊಳ್ಳೋದು, ಅಂದ್ರೆ ಅವರ ಮೂಲಕ ಕೆಲಸ ಮಾಡಿಸುವಂಥದ್ದು. ಆ ಶಕ್ತಿ ಒಂದು ಆ ಒಂದು ಏನು ಆ ಇವೆಲ್ಲ ಶಕ್ತಿಗಳು. ಸಿದ್ಧಿ ಅಂದ್ರೆ ಏನು, ಶಕ್ತಿ. ಮತ್ತೆ ಆ ಸ್ವಚ್ಛ ಮೃತ್ಯು ಅಂದ್ರೆ ಇಚ್ಛಾಮರಣಿಗಳು. ಸ್ವಚ್ಛ ಮೃತ್ಯು ಅಂತಂದ್ರೆ ಅವರು ಬಯಸಿದ್ರೆ ಬರ್ತದೆ ಸಾವು, ಯಾವಾಗ ಬಯಸ್ತಾರ ಅವಾಗ ಬರ್ತದೆ, ಅವರು ಬಯಸಿದ ರೂಪದಲ್ಲೇ ಬರ್ತದೆ. ಅದು ಇಚ್ಛಾಮರಣ. ಆಮೇಲೆ ಅವರಿಗೆ ಮೊದಲೇ ಗೊತ್ತಿರ್ತದೆ, ನಂದು ಸಾವು ಯಾವಾಗ, ನಾನು ಯಾವಾಗ ಹೋಗಬೇಕು, ನಂದು ಯಾವಾಗ ಕೆಲಸ ಮುಗೀತು, ಪ್ರತಿಯೊಂದು ಅವರಿಗೆ ಅದರ ಬಗ್ಗೆ ಆ ಇದಿರ್ತದೆ. ಜೊತೆಗೆ ದೇವತೆಗಳು, ಅವರು ಬಯಸಿದ್ರೆ ಯಾವ ದೇವತೆಗಳ ಜೊತೆಗೂ ಅವರು ನೇರವಾಗಿ ಕನೆಕ್ಟ್ ಆಗ್ತಾರೆ. ಅವರು ಬಯಸಿದ್ದನ್ನ, ಅವ್ರಿಗೆ ಏನೋ ಮೆಸೇಜ್ ಕೇಳ್ತಾ ಇದ್ದಾರೆ, ಅವ್ರ ಜೊತೆಗೆ ಬಂದು ಅವ್ರಿಗೆ ಆ ಅವರು ಸಹಾಯ ಮಾಡ್ತಾ ಇರ್ತಾರೆ. ಜೊತೆಗೆ ತ್ರಿಕಾಲ ಜ್ಞಾನ, ಹಿಂದೆ ನಡೆದದ್ದು, ಈಗ ನಡೀತಾ ಇರೋದು, ಮುಂದೆ ಏನ ನಡೀತದೆ, ಎಲ್ಲದರ ಒಂದು ಅರಿವು ಅವರಿಗೆ ಇರ್ತದೆ. ಆದ್ರೆ ಈ ಇದನ್ನ ಅವರವರ ತಪೋಶಕ್ತಿಗೆ ಅನುಗುಣವಾಗಿ ಇರ್ತದೆ. ಎಲ್ಲರಿಗೂ ಒಂದೇ ರೀತಿ ಇರೋದು. ಈಗ ದೂರಶ್ರವಣ ಎಲ್ಲೋ ಆಗೋದು, ನೋಡುವಂಥದ್ದನ್ನ ಎಲ್ಲರಿಗೂ ಆಗುವಂತ, ಅವರವರ ತಪೋಶಕ್ತಿಗೆ ಅನುಗುಣವಾಗಿ ನಡೀತದೆ. ಈ ಇಷ್ಟೊತ್ತಲ್ಲಿ ಈ ಭೂಮಿ ಮೇಲೆ ಏನು ನಡೀತಾ ಇದೆ ಅನ್ನುವುದನ್ನ ನೋಡುವ ಶಕ್ತಿ ಕೆಲವರಿಗೆ ಇರ್ಬೋದು, ಅಥವಾ ಬೇರೆ ಲೋಕದಲ್ಲಿ ಏನು ನಡೀತಾ ಇದೆ ಅಂತ ನೋಡುವ ಶಕ್ತಿ ಕೆಲವರಿಗೆ ಇರ್ತದೆ. ಇನ್ನು ಹೀಗೆ ಅವರವರ ಶಕ್ತಿ ಸಾಮರ್ಥ್ಯ ಅಂದ್ರೆ ತಪೋಶಕ್ತಿಗೆ ಅನುಗುಣವಾಗಿ ಈ ಎಲ್ಲಾ ಸಿದ್ಧಿಗಳು ಇರ್ತದೆ. ಅಂದ್ರೆ ಕೆಲವರಲ್ಲಿ ಕಡಿಮೆ ಇರ್ತದೆ, ಕೆಲವರಿಗೆ ಜಾಸ್ತಿ ಇರ್ತದೆ. ಎಲ್ಲರಿಗೂ ಸರಿಸಮಾನವಾಗಿರಬೇಕು ಅಂತಿಲ್ಲ, ಅವರವರ ಸಾಧನೆ ಶಕ್ತಿಗೆ. ಅಂದ್ರೆ ಇದೆಲ್ಲವೂ ದೇವತೆಗಳಲ್ಲಿ ಇರ್ತದೆ. ಈ ಎಲ್ಲ ನಾವು ಮೇಲಿನ ಲೋಕದ ಮಾಸ್ಟರ್ಸ್ ಅಂತೀವಲ್ಲ, ಎಲ್ಲ ಆ ಎಲ್ಲ ದೇವತೆಗಳಲ್ಲಿ ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಸಿದ್ಧಿಗಳು ಇರ್ತದೆ. ಅದೇ ನಾವು ಶಕ್ತಿ ಅಂತ. ಆ ದೇವರಲ್ಲಿ ಅಷ್ಟು ಶಕ್ತಿ ಇದೆ, ಈ ಶಕ್ತಿ ಇದೆ ಅಂತ ಹೇಳಿ, ಶಿವನಲ್ಲಿ ಅಷ್ಟು ಶಕ್ತಿ ಇದೆ ಅಂತಂದ್ರೆ ಇವೆ ಈ ಸಿದ್ಧಿಗಳೇ. ಅವರಲ್ಲಿ ನಿರಂತರವಾದ ತಪಸ್ಸಿನಿಂದಾಗಿ, ಆ ತಪೋಶಕ್ತಿಯಿಂದಾಗಿ ಏನು ಸಿದ್ಧಿಗಳು, ಶಕ್ತಿಗಳು ಜಾಗೃತವಾಗಿರ್ತದೆ. ಅಂದ್ರೆ ಇದೆಲ್ಲ ಇಲ್ಲಿಂದಲೋ ಬರುವಂತದ್ದಲ್ಲ, ನಮ್ಮೊಳಗೆ ಇರುವಂತಹ ಸಹಜ ಶಕ್ತಿಗಳು, ಅದನ್ನ ನಾವು ಜಾಗೃತಗೊಳಿಸ್ಬೇಕು. ಈಗ ಥರ್ಡ್ ಐ ಎಲ್ಲಿಂದನೋ ಇದೆಯಾ, ಇಲ್ಲ, ನಮ್ಮೊಳಗೆ ಇದೆ ಅದು. ನಾವು ಅದನ್ನು ಜಾಗೃತಗೊಳಿಸ್ಬೇಕು. ಚಕ್ರಗಳು ನಮ್ಮೊಳಗೆ ಇದೆ, ಅದನ್ನು ನಾವು ಜಾಗೃತಗೊಳಿಸ್ಬೇಕು. ಹ್ಮ್. ಆ ಹಾಗೆ ಎಲ್ಲವೂ ನಮ್ಮೊಳಗೆ ಇದೆ, ಆದ್ರೆ ಅದನ್ನು ನಾವು ಅಂದ್ರೆ ನಿರಂತರ ಯೋಗ ಸಾಧನೆ, ಧ್ಯಾನ ಸಾಧನೆ ಮೂಲಕ ನಾವು ಅದನ್ನು ಜಾಗೃತಗೊಳಿಸ ತಪೋಶಕ್ತಿ.
ತಪೋಶಕ್ತಿ ಜಾಸ್ತಿ ಆದಷ್ಟು ಅದು ಜಾಗೃತವಾಗ್ತಾ ಹೋಗ್ತದೆ. ಅಂದ್ರೆ ಆ ಶಕ್ತಿ ನಮ್ಮಲ್ಲಿ ಜಾಗೃತವಾಗ್ತಾ ಹೋಗ್ತದೆ. ಹೀಗೆ ಎಲ್ಲವೂ 100% ಇರೋದು ಯಾರಲ್ಲಿ ಅಂತಂದ್ರೆ ಅದು ಭಗವಂತನಲ್ಲಿ. ವಿಶ್ವರೂಪಿಯಾದ ಭಗವಂತನಲ್ಲಿ 100%. ಅಂದ್ರೆ ಅವನಿಗೆ ಅವನು ಪೂರ್ಣವಿದಂ ಪೂರ್ಣಮದಂ ಅಂತ ಅಂದ್ರೆ ದೇವರು, ಅವನು ಎಲ್ಲಾ ಅವತಾರಗಳಲ್ಲೂ ಅವನು ಪೂರ್ಣ. ಹೀಗೆ ಶೇಷಶಾಹಿಯಾಗಿ ವೈಕುಂಠದಲ್ಲಿ ಮಲಗಿದ್ದಾನಲ್ಲ, ಅಲ್ಲಿ ಎಷ್ಟು ಪರಿಪೂರ್ಣನಾಗಿದ್ದಾನೋ ಅವತಾರ ರೂಪದಲ್ಲೂ ಬಂದಾಗಲೂ ಕೂಡ ಅಷ್ಟೇ ಪರಿಪೂರ್ಣದಲ್ಲಿ ಬರ್ತಾನೆ. ರಾಮ, ಕೃಷ್ಣ, ಶ್ರೀನಿವಾಸನಾಗಿ, ಬುದ್ಧನಾಗಿ, ಹೀಗೆ ಯಾವ ರೂಪದಲ್ಲಿ ಬಂದರೂ ಅದೇ ಶಕ್ತಿಯಿಂದಲೇ ಅವನು ಪ್ರಕಟಗೊಳ್ತಾನೆ ಅಂತ ಹೇಳಿ ಅದರಲ್ಲಿ ಯಾವುದೇ ಭೇದ ಇಲ್ಲ. ಆ ಎಲ್ಲಾ ಶಕ್ತಿಯು ಎಲ್ಲಾ ಕಾಲದಲ್ಲೂ ಇರ್ತದೆ. ಆದರೆ ಆ ಅದರ ಪ್ರಮಾಣ, ಈ ಶಕ್ತಿಯ ಪ್ರಮಾಣ ಬೇರೆಯವರಲ್ಲಿ ಅವರವರ ತಪೋಶಕ್ತಿ ಅಂದ್ರೆ ದೇವತೆಗಳಲ್ಲಿ, ಮನುಷ್ಯರಲ್ಲಿ ಅವರವರ ತಪೋಶಕ್ತಿಗೆ ಅನುಗುಣವಾಗಿ ಅದು ಜಾಗೃತವಾಗಿರ್ತದೆ ಅಂತ ಹೇಳ್ತಾ, ಇನ್ನು ಆ ಭಗವಂತನ ವಿಭೂತಿ ರೂಪಗಳನ್ನ ಹೀಗೆಲ್ಲ ಹೇಳ್ತಾ ಕೊನೆಗೆ ಉದ್ಧವನಿಗೆ, ನೋಡು ಉದ್ಧವ, ಒಬ್ಬ ಮನುಷ್ಯ ಉದ್ಧಾರ ಯಾರು ನನ್ನನ್ನ ಪಡಿಬೇಕು ಅಂತ ಯಾರು ಬಯಸ್ತಾನೆ, ಅವನ ಜೀವನದಲ್ಲಿ ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ಇದಕ್ಕಿಂತ ಮತ್ತೆ ಇನ್ನೇನೋ ತಿಳ್ಕೊಳ್ಬೇಕಂತೇನಿಲ್ಲ. ಒಬ್ಬ ಮನುಷ್ಯನಿಗೆ ಉದ್ಧಾರ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲವನ್ನ ನಾನು ಹೇಳಿದೆ. ಇಷ್ಟನ್ನ ತಿಳ್ಕೊಂಡು ಅವನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಾಧನೆ ಮಾಡಿದ ಅಂತ ಖಂಡಿತ ಅವನು ನನ್ನನ್ನು ಬಂದು ಸೇರ್ತಾನೆ. ಅದಕ್ಕೆ ನೀನು ನನ್ನಲ್ಲಿ ಮನಸ್ಸಿಟ್ಟವನಾಗಿ ಜ್ಞಾನಾಸಕ್ತನಾಗು. ಎಲ್ಲ ಕಡೆ ನಾನು ಕೊಟ್ಟಂತಹ ಈ ಜ್ಞಾನವನ್ನ ನೀನು ಯಾರಿಗೆಲ್ಲ ಆಸಕ್ತರಿದ್ದಾರೆ, ಅದರಲ್ಲೂ ಕಲಾಪ ಗ್ರಾಮ ಅಂದ್ರೆ ಇವತ್ತಿನ ಏನೋ ಶಾಂಬಲ ಅಂತೀವಲ್ಲ, ಅಲ್ಲಿಗೆ ಅದನ್ನ ಕಲಾಪ ಗ್ರಾಮ ಅಂತ ಕರೀತಾರೆ. ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಇರುವಂತಹ ಋಷಿಮುನಿಗಳಿಗೆ ನನ್ನ ಸಂದೇಶವನ್ನು ಕೊಡು ಅಂತ ಹೇಳಿ ಆ ಉದ್ಧವನಿಗೆ ನೀನು ಹೊರಡು ಅಂತ ಹೇಳಿ ಯಾವಾಗ ಕೃಷ್ಣ ತನ್ನ ಉಪದೇಶವನ್ನು ಮುಗಿಸಿ ತಾನು ಹೇಳ್ತಾನೆ. ಆದ್ರೆ ಆ ಉದ್ಧವನಿಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಹರಿದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಏನು ಬೇಕಾದರೂ ಬಿಟ್ಟು ಬದುಕ್ತಾನೆ ಭಕ್ತನಾದವನು. ಆದ್ರೆ ಭಗವಂತ ನೀನು ನಿನ್ನ ದೂರ ಹೋಗು ಅಂದ್ರೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಇದೆ ಅದು. ಹಂಗೆ ಅವನು ಮನಸ್ಸಿಲ್ಲದ ಮನಸ್ಸಿನಿಂದ ತಾನು ಹೊರಡ್ತಾನೆ. ಮತ್ತೆ ಮತ್ತೆ ಒಂದೊಂದು ಹೆಜ್ಜೆ ಇಡ್ತಾನಂತೆ, ತಿರುಗಿ ತಿರುಗಿ ನೋಡ್ತಾನಂತೆ ಕೃಷ್ಣನನ್ನ. ಕೃಷ್ಣ ನೀನು ಹೊರಡು ಹೊರಡು ಅಂತ ಹೇಳ್ತಾ ಇದ್ದಾನೆ. ಕೊನೆಗೆ ಅಳ್ತಾ ಅಳ್ತಾ ಉದ್ದವ ಏನ್ ಮಾಡುದು, ಭಗವಂತನ ಆಜ್ಞೆ. ಯಾಕೆಂದ್ರೆ ಅವನು ಹೇಳ್ತಾ ಇದ್ದಾನೆ, ನಿನ್ನೊಟ್ಟಿಗೆ ನನ್ನನ್ನು ಕರ್ಕೊಂಡು ಹೋಗುವಂತ. ಅದಕ್ಕೆ ಕೃಷ್ಣ ಹೇಳಿದ, ಯಾರನ್ನೂ ನಾನು ಕರ್ಕೊಂಡು ಹೋಗಲ್ಲ. ಯಾಕೆಂದ್ರೆ ಇದು ರಾಮಾವತಾರ ಅಲ್ಲ. ಯಾಕೆಂದ್ರೆ ಅದು ತ್ರೇತಾಯುಗದಲ್ಲಿ ಅಷ್ಟು ಸಾಧನೆ ಮಾಡಿದ್ರು ಅವರು. ಅವಾಗಿದ್ದಂತಹ ಪ್ರತಿಯೊಬ್ಬರು ಇಡೀ ಬದುಕಿನಲ್ಲಿ ರಾಮ 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 ಅಂತ ಬದುಕಿದಂಥವ್ರು. ಆದ್ರೆ ಈಗ ಇನ್ನೂ ಅಷ್ಟು ಪರಿಪಕ್ವ ಆಗಿಲ್ಲ, ಇನ್ನೂ ಸಾಧನೆ ಮಾಡಬೇಕು ಅಂತ ಹೇಳಿ ನಾನು ಒಬ್ಬನೇ ಹೋಗ್ತೇನೆ ಅಂತ ಹೇಳಿ ಎಲ್ಲರನ್ನು ಬಿಟ್ಟು ಆ ಉದ್ದವನನ್ನ ನಾನು ಕಳಿಸಿಕೊಡ್ತಾನೆ. ಈ ಕಡೆ ಆದ್ರೂ ಆ ಕೊನೆಗೆ ಉದ್ದವನಿಗೆ ಕಳಿಸಿಕೊಟ್ಟ. ಈಗ ಹೀಗೆ ಇರುವಾಗ ಒಂದು ದಿವಸ, ಈಗ ಕೃಷ್ಣನಿಗೆ 106 ವರ್ಷ 6 ತಿಂಗಳಾಗಿದೆ. ಒಂದು ದಿನ ತಾನು ಸೂರ್ಯಾಸ್ತದ ಸಮಯ, ತಾನು ಒಂದು ಒಳ್ಳೆ ಒಂದು ಮರದ ಕೆಳಗೆ ಬಂದು ಕೂತ್ಕೊಂಡ. ಅದಕ್ಕಿಂತ ಮುಂಚೆ ಪ್ರಭಾಸ ಎಲ್ಲಾ ಯಾದವರನ್ನ ಕರೆದು, ನೋಡಿ, ಪ್ರಭಾಸ ಕ್ಷೇತ್ರದಲ್ಲಿದೆ. ನಾವು ಮಾಡಿದ ಸಕಲ ಕರ್ಮಗಳನ್ನು ಕಳ್ಕೊಳ್ಬೇಕು ಅಂತಂದ್ರೆ ಆ ಕ್ಷೇತ್ರದಲ್ಲಿ ಹೋಗಿ ದಾನ ಧರ್ಮ ತಪಸ್ಸು ಧ್ಯಾನ ಇವೆಲ್ಲ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಯಾದವರನ್ನ ಕರ್ಕೊಂಡು ಹೋಗಿ ಪ್ರಭಾಸ ಕ್ಷೇತ್ರದಲ್ಲಿ ಎಲ್ಲಾ ದಾನ ಧರ್ಮ ಮಾಡಿಸಿದ. ಏನೇನಿದೆ ಸಂಪತ್ತು ಆ ಯಾದವರ ಬಳಿ ಎಲ್ಲವನ್ನ ಕೊಡಿಸಿದ. ಎಲ್ಲ ಕೊಟ್ಟು ಅಲ್ಲಿ ಯಾರೆಲ್ಲ ಬಡವರು ಬಗ್ಗರು ಯಾರ್ಯಾರಿದ್ದಾರೆ ಎಲ್ಲರಿಗೂ ದಾನ ಧರ್ಮ ಮಾಡಿಸಿ ತಾನು ಸೀದಾ ಬಂದು ಒಂದು ಮರದ ಕೆಳಗೆ ತಾನು ಚತುರ್ಭುಜನಾಗಿ, ತಾನು ಅವತಾರ ಮಾಡುವಾಗ ಹೇಗೆ ಚತುರ್ಭುಜನಾಗಿ ನೀಲಮೇಘ ಶ್ಯಾಮನಾಗಿ ಇದ್ನೋ ಅದೇ ರೂಪದಿಂದ ಒಂದು ಮರದ ಕೆಳಗೆ ತಾನು ಮಲಗಿದೆ. ಈ ಕಡೆ ಆದರೂ ಎಲ್ಲ ಯಾದವರು ಆ ಹೀಗೆ ಒಂದು ಔತಣಕೂಟ ನಡೀತಾ ಇದೆ. ಔತಣಕೂಟದಲ್ಲಿ ಎಲ್ಲರೂ ಏನು ಎಣ್ಣೆ ಕುಡಿದಿದ್ದಾರೆ. ಕುಡಿದು ಯಾರೋ ಹಿಂಗೆ ತಮಾಷೆಗೆ ಯಾರೋ ಒಬ್ಬ ಹೊಡೆದ. ಏ ಅವನು ತಮಾಷೆ ಏನಾಯ್ತು, ನನಗೆ ಹೊಡಿತೀಯ ಅಂತೇಳಿ ಅವನು ತಿರುಗಿಸಿ ಹೊಡೆದ. ಈಗ ನೀನು ಜೋರ್ ಹೊಡೆದಿಲ್ಲ ಅಂತೇಳಿ ಅವನು ಇನ್ನೊಂದು ತಿರುಗಿಸಿ ಹೊಡೆದ. ಅದು ತಮಾಷೆ ಹೋಗಿ ಏನಾಗ್ಬಿಡ್ತು, ಅಮಾವಾಸ್ಯೆ. ತಮಾಷೆ ಹೋಗಿ ಅಮಾವಾಸ್ಯೆ ಅಂತೀವಲ್ಲ ಹಾಗೆ ಅವನು ಸಣ್ಣ ಹೊಡೆದಿದ್ದು ಅದು ಹೊಡಿತಾ ಹೊಡಿತಾ ಅವನಿಗೆ ಹೊಡೆದ, ಇವನಿಗೆ ಅವನು ಹೊಡೆದ, ಅದು ಜೋರಾಗ್ಬಿಡ್ತು. ಒಬ್ರಿಗೊಬ್ರು ಹೊಡ್ಕೊಳ್ಲಿಕ್ಕೆ ಶುರು ಮಾಡಿಬಿಟ್ರು. ಯಾವ ಮೊದಲೇ ಅವ್ರು ಎಣ್ಣೆ ಕುಡ್ದಿದ್ರ, ನನಗ್ ಹೊಡಿತೀಯ ಅಂತ ಹೇಳಿ ಅವ್ರವರೇ ಹೊಡ್ಕೊಳ್ಲಿಕ್ಕೆ ಶುರು ಮಾಡಿದ್ರು. ಅದು ವಿಕೋಪಕ್ಕೆ ಹೋಗ್ತು. ಬರೀ ಕೈಯಲ್ಲಿ ಹೊಡ್ಕೊಳ್ಳೋರು ಕೊನೆಗೆ ಎಲ್ಲ ಅಲ್ಲಿರೋ ದೊಣ್ಣೆ ಕತ್ತಿಗಳನ್ನೆಲ್ಲ ತಗೊಂಡು ಹೊಡೆದಾಡ, ಕೈ ಕಾಲುಗಳನ್ನ ಕಟ್ ಮಾಡೋದು, ಕೊನೆಗೆ ಕೊಲೆ ಮಾಡುವ ಹಂತಕ್ಕೆ ಹೋದ್ರು. ಅಲ್ಲಿರೋ ಶಸ್ತ್ರಗಳೆಲ್ಲ ಸಾಕಾಗ್ಲಿಲ್ಲ. ಆ ಸಮುದ್ರದ ದಡದಲ್ಲಿ
ಎಲ್ಲ ಒಂದು ಈ ಸಣ್ಣ ಆಕಾರದ ಒಂದು ದಪ್ಪ ದಪ್ಪ ಆ ಗಿಡ ಎಲ್ಲ ಅದು ಒಣಗಿ ನಿಂತಿಲ್ಲ. ಹ್ಮ್ ಆ ಸಮುದ್ರದ ತೆರೆಯಲ್ಲಿ. ಯಾಕೆಂದ್ರೆ ಆ ಹಿಂದೆ ಆ ಋಷಿಮುನಿಗಳು ಶಾಪ ಕೊಟ್ಟಾಗ ಒಂದು ಒನಕೆ ಅಂತ ಕೇಳಿದ್ವಿ ನಾವು, ಸಾಂಬನ ಇದರಿಂದ ಗರ್ಭದಿಂದ ಒಂದು ಒನಕೆ ಬಂದಿತ್ತು. ಅದನ್ನೆಲ್ಲ ಆ ಉಗ್ರಸೇನ ತೇದು 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 ಸಮುದ್ರದಲ್ಲಿ ಕರಡಿ ಬಿಟ್ಟಿದ್ರು. ಅದು ಮರಳಿನಲ್ಲಿ ಬಂದು ಸೇರ್ಕೊಂಡು ಪುನಃ ಅದು ಆ ದಡದಲ್ಲಿ ಬಂದು ನಿಂತಿತ್ತು. ಹಾ, ಆ ಶಕ್ತಿಯನ್ನು ಬಳಸ್ಕೊಂಡು ಆ ಎಲ್ಲ ಆ ಏನು ಆ ಗಿಡಗಳೆಲ್ಲ ಬೆಳೆದ್ವು. ಎಲ್ಲ ಅದು ಒಣಗಿ ನಿಂತಿತ್ತಲ್ಲ, ಎಲ್ಲರೂ ಬಡಿಗೆ ಅಂತೀವಲ್ಲ ನಾವು, ಎಲ್ಲರೂ ನಾನು ಕಿತ್ಕೊಂಡು ಎಲ್ಲ ಅವ್ರವರೇ ಬಡದಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಕೊನೆಗೆ ಬಲರಾಮ ಅವನು, ಏನ್ ಮಾಡ್ತಾ ಇದ್ದೀರಪ್ಪ ನೀವು ಅಂತ ಹೇಳಿ ಬಲಭದ್ರ ತಾನು ಬಿಡಿಸ್ಲಿಕ್ಕೆ ಹೋದ್ರೆ ಇವನಿಗೆ ಎರಡು ಕೊಟ್ಬಿಟ್ರು. ಇದು ಯಾಕೋ ಸರಿ ಇಲ್ಲ ಇವರು ಪಾರ್ಟಿ ಅಂತ ಹೇಳಿ. ಕೊನೆಗೆ ಏನಪ್ಪ ಇವರು ಯಾವ್ದವ್ರು ಇವರೇ ಹೊಡ್ಕೊಳಕದ್ರು. ಎಷ್ಟು ಅಂದ್ರೆ ರಕ್ತಪಾತ, ಯಾರು ಯಾರು ಇಲ್ಲ ಕೊನೆಗೆ. ಎಷ್ಟು ಅಂತಂದ್ರೆ ಈ ಕೊನೆಗೆ ಹೇಳ್ಕೊಳ್ಲಿಕ್ಕೂ ಯಾರು ಉಳಿದ ಹಾಗೆ ಎಲ್ಲರೂ ಅವರವರೇ ಹೊಡೆದಾಡಿ ಸತ್ತೋಗ್ಬಿಟ್ರು. ಎಲ್ಲರೂ ನಾಶ ಆದ್ರು. ಕೃಷ್ಣ ಆ ಕೊನೆಗೆ ಬಲಭದ್ರ ಬಂದು ಹೇಳ್ತಾನೆ, ಕೃಷ್ಣ ಈಗ ಅನಾಹುತ ನಡೀತಾ ಇದೆ, ಎಲ್ಲರೂ ಅವರವರೇ ಹೊಡ್ಕೊಳ್ತಾ ಇದ್ದಾರೆ. ಕೃಷ್ಣ ಸುಮ್ಮನೆ ಮಲಗಿದಾನಂತೆ. ಮುಗುಳು ನಗ್ತಾ. ಆವಾಗ ನೀರು, ಓಹೋ, ಇದು ಕೃಷ್ಣನ ಇಚ್ಛೆಯಂತೆ ನಡೀತಾ ಇದೆ. ಆ ಯಾವಾಗ ಎಲ್ಲ ಯಾದವರು ನಾಶ ಆದ್ರೂ ಆಗ ಕೃಷ್ಣ ಅನ್ನಂದೆ, ಓಹೋ, ಈಗ ಸಂಪೂರ್ಣವಾಗಿ ಭೂಭಾರ ಹರಣ ಆಯ್ತು. ಅಂದ್ರೆ ಯಾವುದನ್ನು ಇಲ್ಲಿಯವರೆಗೆ ಎಲ್ಲಿಯವರೆಗೆ ಕೃಷ್ಣ ತನ್ನ ಸಂಕಲ್ಪ ಅಂದ್ರೆ ಇದ್ದ ಅಲ್ಲಿಯವರೆಗೆ ಯಾದವರನ್ನು ಯಾರೂ ಮುಟ್ಲಿಕ್ಕಾಗಿರ್ಲಿಲ್ಲ. ಯಾಕೆಂದ್ರೆ ಯಾದವರು ಸೈನ್ಯ ಅಂತಂದ್ರೆ ಅದು ನಾರಾಯಣಿ ಸೈನ್ಯ, ಅಲ್ಲಿ ಕೃಷ್ಣ ಇದ್ದಾನೆ ಅಂತ ಹೇಳಿ. ಅಂತಹ ಜರಾಸಂಧನಿಗೂ ಕೂಡ ಯಾದವರನ್ನ ಏನು ಮಾಡ್ಲಿಕ್ಕಾಗಲಿಲ್ಲ. ಅವತ್ತಿನ ಕಾಲಘಟ್ಟದಲ್ಲಿ ಯಾದವರು ಅಂತಂದ್ರೆ ಅವರು ಅಜೇಯ. ಅಂತಹ ಯಾದವರನ್ನ ಆ ಕೇವಲ ಕೃಷ್ಣ ಸಂಕಲ್ಪ ಮಾತ್ರದಿಂದ ಅವರವರೇ ಆ ಹೊಡೆದಾಡಿ ಸರ್ವನಾಶ ಆಗುವ ಹಾಗೆ ಮಾಡಿದ. ಅಂದ್ರೆ ಯಾಕೆಂದ್ರೆ ಇವತ್ತೇನೋ ಅವರು ಧಾರ್ಮಿಕರಾಗಿದ್ದಾರೆ, ನಾಳೆ ನಾನು ಹೋದ ಮೇಲೆ ಅವರು ಮೊದಲೇ ಬಲಶಾಲಿಗಳು, ಇವರಿಂದಲೇ ಮತ್ತೆ ಪುನಃ ಅಧರ್ಮದ ಸೃಷ್ಟಿ ಆಗಬಾರದು. ಆಮೇಲೆ ಅವರಲ್ಲಿ ಎಲ್ಲ ದೈವಿ ಶಕ್ತಿ ಇದ್ದಂಥವ್ರು. ಹಾಗಾಗಿ ಜೊತೆಗೆ ಕಲಿಯುಗ ಬರಬೇಕಲ್ವಾ. ಕಲಿಯುಗ ಬರಬೇಕು ಅಂತಂದ್ರೆ ಇವರೆಲ್ಲ ಈ ದೈವಿ ಶಕ್ತಿ ಇರೋರು ಇವರೆಲ್ಲ ನಾಶ ಆಗ್ಬೇಕು. ಹಾಗಾಗಿ ಆ ಬಂದ ಕೆಲಸ ಮುಗೀತು ಅವ್ರದ್ದು, ಸಾಕೆನ್ನು ಅಂತ ಹೇಳಿ ಆ ಸಂಕಲ್ಪ ಮಾಡಿದ್ದ ಕೃಷ್ಣ. ಅದಕ್ಕೆ ಸರಿಯಾಗಿ ಎಲ್ಲರೂ ಆ ಆ, ನಾಶ ಆದ್ರು. ಕೊನೆಗೆ ಈ ಕಡೆ ಧಾರುಕ ಬರ್ತಾನೆ, ಕೃಷ್ಣನ ಆ ಸಾರಥಿ ಬಂದು. ಅವನು ಏನು ಪ್ರತಿನಿತ್ಯ ಅವನು ಬೆಳಗ್ಗೆ ಎದ್ದು ನಮಸ್ಕಾರ ಮಾಡುವಾಗ ಕೃಷ್ಣನ ಪಾದ ಕಾಣಿಸ್ತಾ ಇದ್ದಂತೆ. ಇವತ್ತು ಕಾಣಿಸ್ಲೇ ಇಲ್ಲ, ಬಹಳ ಭಯ ಆಯ್ತು ಅವನಿಗೆ. ಓಡೋಡಿ ಬಂದ ಕೃಷ್ಣನ ಹತ್ರ, ಕೃಷ್ಣ ಮಲ್ಕೊಂಡಿದ್ದಾನೆ. ಕೊನೆಗೆ ಮೊದಲೇ ಬಲಭದ್ರ ಯಾವಾಗ ಗೊತ್ತಾಯ್ತು, ಓಹೋ, ಕೃಷ್ಣ ತಾನು ಅವತಾರ ಸಮಾಪ್ತಿ ಮಾಡುವ ಹಂತದಲ್ಲಿದ್ದಾನೆ, ನಾನು ಕೂಡ ಬಂದ ಸಮಯ ಮುಗಿತು ಅಂತ ಹೇಳಿ ಬಲಭದ್ರ ಒಂದು ಗುಹೆಯನ್ನು ಪ್ರವೇಶ ಮಾಡ್ತಾನೆ. ತನ್ನ ಮೂಲ ರೂಪವಾದಂತಹ ವಾಸುಕಿ ಅಂದ್ರೆ ಶೇಷ, ಆ ರೂಪವನ್ನು ಚಿಂತನೆ ಮಾಡ್ತಾ ತಾನು ನಿರಂತರವಾಗಿ ಧ್ಯಾನಾಸಕ್ತನಾಗಿ ಯೋಗದಿಂದ ಯೋಗ ಶಕ್ತಿಯಿಂದ ತಾನು ತನ್ನ ಆ ವಾಸುಕಿ ಶೇಷನಲ್ಲಿ ಹೋಗಿ ತಾನು ಐಕ್ಯನಾಗ್ತಾನೆ. ಈ ಕಡೆ ಆದ್ರೂ ಆ ಒಬ್ಬ ಆ ಧಾರುಕ ಬಂದು ಬಹಳ ಕೇಳ್ತಾನೆ ಕೃಷ್ಣ, ಹೀಗೆ ಆ ಹೀಗ ಎಲ್ಲ ಆಯ್ತು ಅಂತ ಹೇಳಿ. ಆಗ ಹೇಳ್ತಾನೆ, ನೋಡು, ಇನ್ ಮುಂದೆ ನಾನಿರೋಲ್ಲ, ನಾನು ಅವತಾರ ಸಮಾಪ್ತಿ ಮಾಡ್ತಾ ಇದ್ದೇನೆ, ಆಯ್ತಾ. ನೀನು ಆ ಹೀಗೆ ನನ್ನಲ್ಲೇ ಮನಸ್ಸಿಟ್ಟವನಾಗಿ ನೀನು ನಿರಂತರವಾಗಿ ನನ್ನನ್ನು ಚಿಂತನೆ ಮಾಡ್ತಾ ಆ ಧ್ಯಾನಾಸಕ್ತನಾಗು, ತಪಸ್ಸಿನಲ್ಲಿ ನಿರತನಾಗು ಅಂತ ಹೇಳಿ ಅವನಿಗೆ ಹೇಳಿ ಕಳಿಸಿಕೊಡ್ತಾನೆ. ಅವನು ಅಷ್ಟೇ ಉದ್ದವನದೇ ಕಥೆ. ಹೊರದು ಜೀವಿಸಬಹುದೇ ಹರಿ ನಿನ್ನ ಚರಣಗಳು. ಹಾ, ಈ ದೇವರನ್ನ ಬಿಟ್ಟು ಹತ್ರ ಇರೋದು ಅಂತಂದ್ರೆ ಎಲ್ಲರಿಗೂ ಖುಷಿ ಅಲ್ವಾ. ವಾಪಸ್ ಬರೋದು ಅಂತಂದ್ರೆ ಬೇಜಾರು. ಹಾಗೆ ಆ ಕೊನೆಗೆ ದೇವರೇ ಹೋಗು ಹೋಗು ಅಂತ ಕಳಿಸಿದ. ಕೊನೆಗೆ ಕೃಷ್ಣ ತಾನು ಮಲಗಿದ್ದಾನೆ. ಅವನ ಪಾದಗಳು ಈಗ ಅವನು ವಿಶೇಷ ಬೆಳಕನ್ನು ಹೊರಹೊಮ್ತಾ ಇದೆ ಅಂತ ಅವನ ದೇಹದಿಂದ. ಒಬ್ಬ ಬೇಡರವ ದೂರದಿಂದ ನೋಡಿದ. ಆ ಶಿವಸ ಚಿಹ್ನೆ, ಅವನ ಕಾಲು ಎಲ್ಲ ಹೊಳಿತಾ ಇದೆ, ಬೆಳಕು ಬರ್ತಾ ಇದೆ. ಅವನಿಗೆ ಏನೋ ಆ ಇಲ್ಲಿ ಏನೋ ಹೊಳೆದಾಗ ಒಂದು ಪ್ರಾಣಿ ಕಂಡಾಗ ಕಾಣಿಸ್ತು ಅವನ ಕಣ್ಣಿಗೆ. ಅವನೊಂದು ಬಾಣ ಬಿಟ್ಟ ಅವನ ಕಾಲಿಗೆ. ಕೊನೆಗೆ ಬಂದು ನೋಡ್ತಾನೆ, ಅವನು ಕೃಷ್ಣನ ಕಾಲಿನಲ್ಲಿ ಬಾಣ ಚುಚ್ಚಿಕೊಂಡಿದೆ. ಕೊನೆಗೆ ಅವನು ಬಂದು, ಅಯ್ಯೋ, ಎಂತಹ ತಪ್ಪಾಗಿ ಹೋಯ್ತು ಸ್ವಾಮಿ, ನಂದು ಮಹಾ ಅಪರಾಧ ಆಯ್ತು, ನನಗೆ ಗೊತ್ತಾಗದೆ ಹೀಗಾಯ್ತು ಅಂತ ಹೇಳಿ ಆ ಬೇಡರವ ತಾನು ಅವನಲ್ಲಿ ಅಂಗಲಾಚಿಸ್ತಾನೆ. ಕೃಷ್ಣ ಕೊನೆಗಿಲ್ಲ, ನನ್ನ ಸಂಕಲ್ಪದಂತೆಯೇ ನಡೆದಿದೆ, ನೀನೇನು ಬೇಜಾರು ಮಾಡ್ಕೊಳ್ಬೇಡ. ಇದರಿಂದ ನಿನಗೆ ಕರ್ಮ ಬರೋಲ್ಲ, ಪಾಪ ಬರೋಲ್ಲ ಅಂತ ಹೇಳಿ ಅವನಿಗೆ ಅನುಗ್ರಹ ಮಾಡಿ ಕಳಿಸಿಕೊಡ್ತಾನೆ. ಕೊನೆಗೆ ಕೃಷ್ಣ ತಾನು ಅದೇ ರೂಪದಿಂದ, ಯಾವ ರೂಪವನ್ನ ತಾನು ಬಂದಿದ್ನೋ ಅದೇ ರೂಪದಿಂದ ತಾನು ಬೆಳಕಿನ ರೂಪದಲ್ಲಿ ತಾನು ತನ್ನ ಮೂಲ ರೂಪವಾದಂತಹ ವೈಕುಂಠದಲ್ಲಿ ನಾರಾಯಣ ಆ ರೂಪದಲ್ಲಿ ಹೋಗಿ ತಾನು ಐಕ್ಯನಾದ.
ಕೆಲವರಿಗೆ ಭ್ರಮೆ ಹುಟ್ಟಿಸ್ಲಿಕ್ಕಾಗಿ ಒಂದು ರೂಪವನ್ನ ಇಲ್ಲೇ ಬಿಟ್ಟನಂತೆ. ಅಂದ್ರೆ ಕೆಲವರಿಗೆ ಅಯೋಗ್ಯರು, ಈ ದೈತ್ಯರು ಇವೆಲ್ಲ ಇದಾರಲ್ಲ, ನೋಡಿದ್ರ ಕೃಷ್ಣ ದೇವರಲ್ಲ ಅಂತ ಯಾರು ವಾದ ಮಾಡ್ತಾ ಇದ್ರಲ್ವಾ, ಅವರಿಗೆ ಭ್ರಮೆ ಹುಟ್ಟಿಸ್ಬೇಕು ಅಂತ ಹೇಳಿ ಒಂದು ರೂಪವನ್ನ ಇಲ್ಲೇ, ಅಂದ್ರೆ ಒಂದು ಏನಂತೀವಿ, ಆ ಆ ಕೊನೆಗೆ ಅದನ್ನ ಅದು ಬೆಂಕಿಯಲ್ಲಿ ಆಹುತಿ ಆಯ್ತು ಅಂತ ಹೇಳ್ತಾ, ಹಾಗಾದ್ರೆ ಕೃಷ್ಣ ಹೋಗ್ಬಿಟ್ನಾ ಅಂತಂದ್ರೆ ಇಲ್ಲ. ಕೃಷ್ಣ ಹೊರ ಜಗತ್ತಿನಲ್ಲೂ ಅಂದ್ರೆ ಕಾಣಿಸಿಕೊಳ್ಳುವುದು, ಇಲ್ಲಿಯ ದಿವಸ ಕೃಷ್ಣ ಪ್ರಕಟನಾಗಿದ್ದ ಅಷ್ಟೆ. ಈಗ ಪ್ರಕಟನಾಗ್ಲಿಲ್ಲ, ಅದೃಶ್ಯನಾದ ಅಷ್ಟೆ. ಆದ್ರೆ ಕೃಷ್ಣ ಇವತ್ತಿಗೂ ಕೂಡ ಇದ್ದಾರೆ, ಅದರಲ್ಲೂ ವಿಶೇಷವಾಗಿ ಉಡುಪಿ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಕೃಷ್ಣ ಸಾಕ್ಷಾತ್ತಾಗಿ ನಿಂತಿದ್ದಾನೆ. ಯಾಕೆಂದ್ರೆ ಉಡುಪಿ ಕ್ಷೇತ್ರ ವೈಷ್ಣವ ಕ್ಷೇತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು, ಜ್ಞಾನಿಗಳ ಪಾಲಿಗೆ ಅದು ವೈಕುಂಠ ಯಾವುದೋ ಉಡುಪಿ ಕ್ಷೇತ್ರ. ಇವತ್ತಿಗೂ ಕೂಡ ಉಡುಪಿಯಲ್ಲಿ ಅಲ್ಲಿಯ ಸ್ವಾಮಿಗಳು ನೈವೇದ್ಯ ಮಾಡಲ್ಲ, ಅದನ್ನು ಮಧ್ವಾಚಾರ್ಯರು ಬಂದು ನೈವೇದ್ಯ ಮಾಡ್ತಾರೆ. ಸಾಕ್ಷಾತ್ ಪ್ರತಿನಿತ್ಯ ಬಂದು ರುಕ್ಮಿಣಿ ಅಲ್ಲಿ ಕೃಷ್ಣನ ಸೇವೆ ಮಾಡ್ತಾರೆ. ಮಧ್ವಾಚಾರ್ಯರು ಅಂದ್ರೆ ಹನುಮಂತನೇ ಮಧ್ವಾಚಾರ್ಯರು. ಹ್ಮ್. ಅಲ್ಲಿ ಇವತ್ತಿಗೂ ಕೂಡ ಮಧ್ವಾಚಾರ್ಯರು ಅದೃಶ್ಯರಾಗಿ ಅನಂತೇಶ್ವರದಲ್ಲಿ ಇವತ್ತಿಗೂ ಕೂಡ ತಾವು ಸನ್ನಿಹಿತರಾಗಿದ್ದಾರೆ. ಹಾಗೆ ಅಂತಹ ಪರಮ ಪುಣ್ಯ ಅಷ್ಟಕ್ಕೂ ಆ ಉಡುಪಿಯಲ್ಲಿ ಆ ಸಾಲಿಗ್ರಾಮ ಶಿಲೆ, ಅದಕ್ಕೂ ಒಂದು ಪ್ರತೀತಿ ಇದೆ. ಏನು ಅಂತಂದ್ರೆ, ಹಿಂದೆ ದೇವಕಿ ಅವಳಿಗೆ ಒಂದು ಆಸೆ ಆಗ್ತದೆ. ಏನು ಅಂತಂದ್ರೆ, ನಾನು, ಯಾಕೆಂದ್ರೆ ಕೃಷ್ಣ ಕೂಸಿರುವಾಗಲೇ ಹೋಗಿ ನಂದಗೋಕುಲದಲ್ಲಿ ಹೋಗಿ ಇಟ್ಟು ಬಂದ್ಬಿಡ್ತಾರಲ್ವಾ. 12 ವರ್ಷ ಆದ್ಮೇಲೆ ಕೃಷ್ಣ ಪುನಃ ಸಿಗ್ತಾನೆ. ಆದ್ರೆ ಪಾಪ ಅವಳಿಗೆ ಕೃಷ್ಣನ ಬಾಲಲೀಲೆಯನ್ನ ನೋಡ್ಲಿಕ್ಕೆ ಆಗಿರಲ್ಲ. ಕೂಸನ್ನ ಕೂಸು ಒಂದು ಆಗಷ್ಟೇ ಹುಟ್ಟಿದ ಕೂಸನ್ನ ತಗೊಂಡು ಹೋದ್ರು, 12 ವರ್ಷ ಆದ್ಮೇಲೆ ತಗೊಂಡು, ಎಷ್ಟೇ ಅಂದ್ರೆ ತಾಯಿಗೆ ತನ್ನ ಸಣ್ಣ ಮಕ್ಕಳನ್ನ ಆಡಿಸ್ಬೇಕು, ಅವರ ಒಂದು ಏನೋ ಕೀಟ್ಲೆ ಅದನ್ನೆಲ್ಲ ನೋಡ್ಬೇಕು ಅಂತ ಆಸೆ ಇರ್ತದೆ. ಅದಕ್ಕೆ ಅವಳಿಗೆ ಆಸೆ ಆಯ್ತು, 2 ವರ್ಷದ ಮಗ ಇದ್ದಾಗ ನಂದು ಕೃಷ್ಣ ಹೆಂಗಿರ್ಬೋದು ಅಂತ ಹೇಳಿ ಅವಳಿಗೆ ಆಸೆ ಆಯ್ತಂತೆ. ಅದಕ್ಕೆ ಕೃಷ್ಣನ ಬಳಿ ಒಂದು ಸಾರಿ ಕೇಳಿದ್ಲು. ಅವಾಗ ಈಗಾಗಲೇ ಅವನಿಗೆ ಮೊಮ್ಮಕ್ಕಳಾಗಿದ್ದಾವ. ಯಾರಿಗೆ? ಕೃಷ್ಣನಿಗೆ. ಆ ಅವಳು ಈಗ ಅಜ್ಜ ಅಜ್ಜಿ. ಅವಾಗ ದೇವಕಿ ಕೇಳ್ತಾಳೆ. ಅದಕ್ಕೆ ಕೃಷ್ಣ, ಅವನ್ ಭಕ್ತರು ಏನು ಕೇಳ್ತಾರೆ ಅದನ್ನು ಕೊಡ್ತಾನೆ. ಹೌದಾ, ಆಯ್ತು ಅಂತ ಹೇಳಿ 2 ವರ್ಷದ ಕಡಗೋಲ ಕೃಷ್ಣ ಕೈಯಲ್ಲಿ ಹೀಗೆ ಅಲ್ಲಿ ನಂದಗೋಕುಲದಲ್ಲಿ ಕಡಗೋಲಿನಲ್ಲಿ ಹಿಡ್ಕೊಂಡಿದ್ನ. ಆ ಕಡಗೋಲನ್ನ ಹಿಡ್ಕೊಂಡು ಕೃಷ್ಣ, ಆ ಕೊಳಲೆ ಕಡಗೋಲು, ಆ ತಾನು 2 ವರ್ಷದ ಹುಡುಗನಾಗಿ ತಾನು ನಿಂತ್ಕೊಳ್ತಾನೆ. ಆಗ ದೇವಕಿ ತಾನು ಆಟ ಆಡಿಸ್ತಾಳಂತೆ. ಅಂದ್ರೆ ಅದನ್ನ ರುಕ್ಮಿಣಿ ನೋಡ್ತಾಳೆ. 2 ವರ್ಷದ ಕೃಷ್ಣನನ್ನ ರುಕ್ಮಿಣಿ ಈಗ ಮುದುಕಿಯಾಗಿದ್ದಾಳೆ, ಅಜ್ಜಿ ಆಗಿದ್ದಾಳೆ, ಅವಳು ಕೂಡ ನೋಡ್ತಾಳೆ. ಅವಳಿಗೆ ಬಹಳ ಖುಷಿ ಆಯ್ತಂತೆ ರುಕ್ಮಿಣಿಗೆ. ಅಂದ್ರೆ ಭಗವಂತನ ಲೀಲೆ ಮಾಯೆ ಎನ್ನುವುದು ನಾವು ಹೆಂಗೆ ಕಟ್ಟು ಬಿದ್ದಿರ್ತೀವಿ ಅನ್ನೋದನ್ನ, ಅದಕ್ಕೆ ಅವಳಿಗೆ ಬಹಳ ಇಷ್ಟ ಆಗ್ಬಿಡ್ತಂತೆ ಆ ರೂಪ. ರುಕ್ಮಿಣಿಗೆ ಕೂಡ್ಲೆ ತಾನು ಇವನ್ನ ಕರೆಸ್ತಾಳೆ, ವಿಶ್ವಕರ್ಮನನ್ನ ಕರೆಸಿ ಸಾಲಿಗ್ರಾಮ ಶಿಲೆಯಿಂದ ಹೆಂಗೆ ಕೃಷ್ಣನನ್ನ ನೋಡಿದ್ಲಲ್ವ, ಅದೇ ರೂಪವನ್ನ ತಾನು ಕೆತ್ತಿಸ್ತಾಳೆ ವಿಶ್ವಕರ್ಮನಿಂದ. ಕೆತ್ತಿಸಿ ಅದನ್ನ ತನ್ನ ಅಂತಃಪುರದಲ್ಲಿ ಇಟ್ಟುಕೊಂಡು ಪ್ರತಿನಿತ್ಯ ಆರಾಧನೆ ಮಾಡ್ತಾ ಇರ್ತಾಳೆ, ಅಂದ್ರೆ ಪೂಜೆ ಮಾಡ್ತಾ ಇರ್ತಾಳೆ ಆ ಕೃಷ್ಣನ ರೂಪಕ್ಕೆ. ಅವತ್ತು ಆ ರುಕ್ಮಿಣಿ, ಆ ಏನು ವಿಶ್ವಕರ್ಮನಿಂದ ಸ್ಥಾಪನೆಯಾಗಿ ರುಕ್ಮಿಣಿಯಿಂದ ಪೂಜಿಸಲ್ಪಟ್ಟ ವಿಗ್ರಹವೇ ಇವತ್ತು ಉಡುಪಿಯಲ್ಲಿ ಇರುವಂತಹ ಕಡಗೋಲು ಕೃಷ್ಣ. ಹೀಗಾಗಿ ಅದನ್ನ ಇಲ್ಲಿ ಯಾರೋ ಮನುಷ್ಯರು ಕೆತ್ತಿದ್ದಲ್ಲ, ವಿಶ್ವಕರ್ಮನಿಂದ ಕೆತ್ತಿ ಆ ರುಕ್ಮಿಣಿಯಿಂದ ಪೂಜಿಸಲ್ಪಟ್ಟಂತಹ ಸಾಲಿಗ್ರಾಮ ಶಿಲೆಯ ಕೃಷ್ಣ. ಹಾಗಾಗಿ ಅಲ್ಲಿ ಆ ಏನು ಯಾರಿಗಾದ್ರೂ ನಿಜವಾದ, ಆಮೇಲೆ ಎರಡನೇದಾಗಿ ಯಾರು ಭಗವದ್ಗೀತೆಯನ್ನ ಹೇಳ್ತಾರೆ, ಯಾರು ಭಾಗವತವನ್ನೇ ಹೇಳ್ತಾರೆ, ಅವರೊಳಗೆ ಕೃಷ್ಣ ಸಾಕ್ಷಾತ್ತಾಗಿ ಒಂದು ರೂಪದಿಂದ ತಾನು ಯಾವಾಗಲೂ ಸನ್ನಿಹಿತನಾಗಿರ್ತಾನಂತೆ. ಜೊತೆಗೆ ಆ ಎಲ್ಲಿ ಆ ಭಾಗವತ ನಡೀತದೆ, ಯಾಕೆಂದ್ರೆ ಉದ್ದವ ಕೊನೆಗೆ ಕೇಳದ ಅದನ್ನ, ಕೃಷ್ಣ ನೀನೇನೋ ಅವತಾರ ಸಮಾಪ್ತಿ ಮಾಡಿಬಿಡ್ತಿ, ಆದ್ರೆ ನಿನ್ನ ನಾವು ಎಲ್ಲಿ ನೋಡೋದು ಅಂತ ಕೇಳಿದ್ರೆ, ಅವಾಗ ಕೃಷ್ಣ ಹೇಳ್ತಾನೆ, ನಾವು ಭಾಗವತದಲ್ಲಿ ನಾನು ಸದಾ ಸನ್ನಿಹಿತನಾಗಿರ್ತೇನೆ. ಎಲ್ಲಿ ಭಾಗವತ ನಡೀತದೆ, ಎಲ್ಲಿ ಭಾಗವತ ಹೇಳ್ತಾರೆ, ಅವರಲ್ಲಿ ಭಾಗವತ ಅಂದ್ರೆ ನನ್ನ ವಾಗ್ಮಯ ರೂಪ, ಅವನೊಳಗೆ ನಾನು ಸದಾ ಏನೋ ಒಂದು ರೂಪದಿಂದ ಇದ್ದೇ ಇರ್ತೇನೆ ಅಂತ ಹೇಳಿ ಕೃಷ್ಣ ತಾನೇ ಹೇಳಿರ್ತಾನೆ. ಹಾಗಾಗಿ ಯಾರು ಮಹಾಭಾರತದಲ್ಲಿ ಕೃಷ್ಣನ ಕಥೆ ಬರ್ತದೆ, ಹರಿವಂಶದಲ್ಲಿ ಕೃಷ್ಣನ ಕಥೆ ಬರ್ತದೆ, ರುಕ್ಮಿಣೀಶ ವಿಜಯದಲ್ಲಿ ಕೃಷ್ಣನ ಕಥೆ ಬರ್ತದೆ, ಆ ಕೊನೆಗೆ ಭಾಗವತದಲ್ಲಿ ಕೃಷ್ಣನ ಕಥೆ ಬರ್ತದೆ. ಹೀಗೆ ಎಲ್ಲಾ ಕಡೆ ಕೃಷ್ಣನ ಕಥೆಯನ್ನು ಯಾರು ಚಿಂತನೆ ಮಾಡ್ತಾರೆ, ಅವರು ಕೊನೆಗೆ ಕೃಷ್ಣನನ್ನೇ ಹೋಗಿ ಸೇರ್ತಾರೆ, ಮೋಕ್ಷ ವನ್ನು ಪಡಿತಾರೆ ಅಂತ ಹೇಳ್ತಾ, ಆ ಒಂದು ಕೃಷ್ಣನ ಅವತಾರದ ಸಮಾಪ್ತಿಯ ಒಂದು ಕಥೆಯನ್ನ ಹೇಳಿ ಆ ಕೊನೆಗೆ ಕಲಿಯುಗದ ವರ್ಣನೆಯನ್ನು ಮಾಡ್ತಾರೆ. ಕಲಿಯುಗ ಅಂತಂದ್ರೆ, ಈ ಕಲಿಯುಗ ಅನ್ನೋದು ಹೇಗಿತ್ತು, ಹೇಗಿರ್ತದೆ ಮುಂದೆ ಅನ್ನುವುದನ್ನ, ಈಗ ಇರುವುದನ್ನ ಭಾಗವತದಲ್ಲಿ ಮೊದಲೇ ಬರೆದಿಟ್ಟಿದ್ದ. ಅಂದ್ರೆ ರಾಜಕೀಯ ಸ್ಥಿತಿ ಹೇಗಿರ್ತದೆ, ಯಾರಿಗೆ ದುಡ್ಡಿದೆ ಅವರಿಗೆ ಧರ್ಮ,
ಯಾರಿಗೆ ಯಾರಿಗೆ ದುಡ್ಡಿದೆ ಅವನಿಗೆ ನ್ಯಾಯ ಇರ್ತದೆ. ಯಾರು ದುಡ್ಡಿದ್ದವರು ಧನಿಕರಾದವರೇ ಆ ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ. ಯಾರು ದಗ, ವಂಚನೆ, ಮೋಸ, ಕಪಟ ಆ ಮನಸ್ಥಿತಿಯಲ್ಲಿರ್ತಾರೆ ಅವರೇ ರಾಜರು, ಅಂದ್ರೆ ಅವರೇ ರಾಜಕಾರಣಿಗಳು. ಅವರ ರಾಜ್ಯ ಆಳ್ತಾರೆ. ನೀನು ಯಾರೋ ನಿಯತ್ತಿನಿಂದ ನಾನು ಇದ್ದೀನಿ ಅಂತಂದ್ರೆ ಅವನಿಗೆ ಬೆಲೆ ಇರೋಲ್ಲ, ಸತ್ಯದಲ್ಲಿದ್ದವನಿಗೆ ಬೆಲೆ ಇರೋಲ್ಲ. ನ್ಯಾಯ, ನೀತಿ, ನಿಯತ್ತು ಅಂದುಕೊಂಡವನು ಮತ್ತು ಅಲ್ಲಿ ಎಲ್ಲಿರ್ತಾನೋ ಅಲ್ಲೇ ಇರ್ತಾನೆ. ಎಲ್ಲಾ ಬಿಟ್ಟು ಯಾರು ಆ ಬದುಕ್ತಾನೆ ಅವನು ಅಧಿಕಾರದ ಚುಕ್ಕಾಣಿ ಹಿಡಿದು ಈ ದೇಶವನ್ನು ಆಳ್ತಾನೆ. ಅಂದ್ರೆ ರಾಜರು ಹಾಗಿರ್ತಾರೆ, ಅಂದ್ರೆ ರಾಜಕಾರಣಿಗಳು ಹಾಗೆ ಇರ್ತಾರೆ. ಮತ್ತೆ ಜನರು ಹೇಗಿರ್ತಾರೆ ಅನ್ನುವುದನ್ನ ಇವತ್ತಿನ ಒಂದು ಸ್ಥಿತಿಯಲ್ಲಿ ಹೇಗಿದೆ ಎನ್ನುವುದನ್ನು ಹೇಳ್ತಾರೆ. ಜೊತೆಗೆ ಪರಕೀಯರು ಈ ದೇಶವನ್ನು ಆಳ್ತಾರೆ ಮುಂದೆ. ಅಂದ್ರೆ ಈಗ ಇಸ್ಲಾಂ ದಾಳಿಕೋರರು ಮತ್ತೆ ಬ್ರಿಟಿಷರು ಅದನ್ನೆಲ್ಲ ಮೊದಲೇ ಭಾಗವತದಲ್ಲಿ ಬರೆದಿಟ್ಟಿದ್ದಾರೆ. ಈ ಭಾರತ ದೇಶದಲ್ಲದವರು ಹೊರಗಿನವರು ಬಂದು ಲೈಂಚರು ಅಂತ ಕರೀತಾರೆ. ಆ ಪರಭಾಷಿಗರು, ಪರದೇಶದವರು ಬಂದು ಈ ದೇಶವನ್ನು ಆಳ್ತಾರೆ. ನಿರಂತರವಾಗಿ ಆಳ್ವಿಕೆ ಆಕ್ರಮಣದಿಂದಾಗಿ ಈ ಸನಾತನ ಪರಂಪರೆ ಅನ್ನುವುದು ನಿರಂತರವಾಗಿ ನಶಿಸ್ತಾ ಹೋಗ್ತದೆ, ಆಕ್ರಮಣವಾಗ್ತಾ ಹೋಗ್ತದೆ. ಅಂದ್ರೆ ಕಲಿಯುಗದ ಪ್ರಭಾವ ಜಾಸ್ತಿ ಆಗ್ತಾ 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 ಏನಾಗ್ತದೆ, ಈ ಧರ್ಮ ಅನ್ನುವುದೇ ಆ ಅಧರ್ಮದ ರೂಪವಾಗಿ ಪರಿವರ್ತನೆ ಆಗ್ತಾ ಹೋಗ್ತದೆ. ಆಮೇಲೆ ಅವರ ಒಂದು ಮಾತು, ಅವರ ಒಂದು ಶಕ್ತಿ ಬಲ ಇವತ್ತು ನೋಡಿ. ಆ ಈಗ ಸನಾತನ ಪರಂಪರೆ, ಇತಿಹಾಸ ಇದನ್ನ ಬೈಕೊಂಡೇ ಅಧಿಕಾರ ನಡೆಸ್ತಾರೆ ಅಲ್ವಾ. ಹಾ ಅದನ್ನ ಅಂತವರಿಗೇನೆ ನೋಡಿ, ಕೆಲವರಿಗೆ ಎಲ್ಲ ದೇವರು ದಿಂಡ್ರು ಪಾಪ ಏನೆಲ್ಲಾ ಮಾಡ್ತಾರೆ. ಪಾಪ ಏನು ಇಲ್ಲ, ಪಾಪ ಊಟಕ್ಕೂ ಗತಿ ಇಲ್ಲದೆ ಬದುಕ್ತಾರೆ. ಬೈಕೊಂಡವರೇ ಇವತ್ತು ದೇಶ ಆಳ್ತಾ ಇದ್ದಾರೆ, ರಾಜ್ಯ ಆಳ್ತಾ ಇದ್ದಾರೆ. ಹಾಗೆ ಆ ಅಂದ್ರೆ ಅಂತವರಿಗೆ ಕಾಲ, ಯಾಕೆಂದ್ರೆ ಕಲಿಯುಗ. ಹಾಗೆ ಹಾಗೆಲ್ಲ ಹೇಳ್ತಾ ಕೊನೆಗೆ ಬುದ್ಧ ಜ್ಞಾನ ಕೊಡ್ಲಿಕ್ಕಾಗಿ ಭಗವಂತ ಬುದ್ಧ ರೂಪದಿಂದ ಬರ್ತಾನೆ ಅನ್ನುವುದನ್ನು ಕೂಡ ಆ ಹೇಳ್ತಾರೆ. ಶುದ್ಧೋಧನನ ಮಗನಾಗಿ ಬರ್ತಾನೆ ಅಂತ ಹೇಳಿ ಭಾಗವತದಲ್ಲಿ ಆ ಹೇಳಿ ಕೊನೆಗೆ ಕಲಿಯುಗದ ಅಂತ್ಯದಲ್ಲಿ ಆ ಕಲಿಯುಗವನ್ನ ಸತ್ಯಯುಗದ ಆ ನಾಂದಿಗಾಗಿ ಭಗವಂತ ತಾನು ಕಲ್ಕಿ ರೂಪದಿಂದ ತಾನು ಬರ್ತಾನೆ. ಅವಾಗ ಯಾರು ಸತ್ಯ, ನ್ಯಾಯ, ನೀತಿ, ಧರ್ಮ ಮಾರ್ಗದಲ್ಲಿರ್ತಾರೆ ಅವರು ಸತ್ಯಯುಗಕ್ಕೆ ಪದಾರ್ಪಣೆ ಮಾಡ್ತಾರೆ ಅಂತ ಹೇಳಿ ಆ ಆ ಕೃಷ್ಣನ ಮತ್ತು ಭಾಗವತದ ಮಹಿಮೆಯನ್ನ ಆ, ಹೇಳ್ಕೊಂಡು ಬರ್ತಾರೆ. ಕೊನೆಗೆ ಇಷ್ಟೆಲ್ಲ ಕೇಳಿದಂತಹ ಪರೀಕ್ಷಿತ ಆ ಪರೀಕ್ಷಿತನಿಗೆ ಆ ಇಷ್ಟ ಏನು ಭಾಗವತನ ಹೇಳಿ ಆ ಏನು ಮುಗಿಸ್ತಾರೆ ಶುಕಾಚಾರ್ಯರು. ಅವನು ಆ ಕೊನೆಗೆ ನೋಡು ಪರೀಕ್ಷಿತ, ನಿನ್ನ ತಲೆಯಲ್ಲಿ ಏನಿದೆ, ನನಗಿನ್ನ ತಕ್ಷಕ ಬಂದು ಏನು ನಾವು ಆರಂಭದಲ್ಲಿ ಕೇಳಿದ್ವಿ, ತಕ್ಷಕ ಬಂದು ನನ್ನನ್ನು ಸಾಯಿಸ್ತಾರೆ ಅಂತ ಇಷ್ಟೆಲ್ಲ ನಾವು ಭಾಗವತವನ್ನು ಯಾರು ಹೇಳ್ತಾ ಇದ್ದಾರೆ, ಶುಕಾಚಾರ್ಯರು ಪರೀಕ್ಷಿತನಿಗೆ. ಯಾಕಂದ್ರೆ ಪರೀಕ್ಷಿತನಿಗೆ ಶಾಪ ಬಂದಿದೆ, ಇನ್ನು 7 ವರ್ಷದಲ್ಲಿ ನಿನಗೆ ತಕ್ಷಕ ಅಂದ್ರೆ ಹಾವು ಕಚ್ಚಿ ಸಾಯ್ತೀಯ ಅಂತ ಶಾಪ ಬಂದಿದೆ. ಆ ಶಾಪ ಅಷ್ಟು 5-6 ದಿವಸದಲ್ಲಿ, 7 ದಿವಸದ ಒಳಗೆ ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಹೇಳಿ ಇಷ್ಟು ದಿವಸ ಭಾಗವತವನ್ನು ಕೇಳಿದ. 7 ದಿನ ನಿರಂತರವಾಗಿ ಶುಕಾಚಾರ್ಯರ ಬಾಯಿಂದ ಕೇಳಿದಂತಹ ಪರೀಕ್ಷಿತ ತಾನು ನನ್ನ ಜನ್ಮ ಸಾರ್ಥಕ ಆಯ್ತು. ಯಾಕೆಂದ್ರೆ ಇವತ್ತು ನನಗೆ ಸಂಪೂರ್ಣ ಅರಿವು ಬಂದಿದೆ. ನಾನು ಅಂದ್ರೆ ಈ ಆತ್ಮ, ಈ ದೇಹ ಅಲ್ಲ. ಆ ಸಾಯುವುದು ದೇಹ, ನಾನಲ್ಲ. ಏಕೆಂದ್ರೆ ಅನ್ನೋ ಒಂದು ಅರಿವು ಬಂದಿದೆ ಅಂತ ಹೇಳಿ ಶುಕಾಚಾರ್ಯರು ಹೇಳ್ತಾರೆ. ಅದೇ ನೋಡಪ್ಪ, ಸಾಯ್ತೀನಿ ಸಾಯ್ತೀನಿ ಅಂತ ನೀನು ತಿಳ್ಕೊಳ್ಳೋದೇ ಒಂದು ಮಾಯೆ. ಸಾವು ಅನ್ನೋದೇ ಒಂದು ಮಾಯೆ ಅದು. ಹಾ ಅಂದ್ರೆ ಅದು ನಿಜ ಅಲ್ಲ, ಅದು ನಿಜ ಅಲ್ಲ. ಸಾವು ಅನ್ನೋದು ನಿಜ ಅಲ್ಲ, ಯಾರೂ ಸಾಯೋಲ್ಲ ಎಲ್ಲ. ಯಾಕೆಂದ್ರೆ ಸಾವು ಸಾವು ಬರುವುದು ಯಾರಿಗೆ, ದೇಹಕ್ಕೆ. ಅದು ಹೇಗೆ, ಆ ಸಾವು ಅನ್ನೋದು ಹೇಗೆ ಇರ್ತದೆ ಅಂದ್ರೆ ಸ್ವಪ್ನದಿಂದ ಒಬ್ಬವನು ಇದ್ರೆ ಹೇಗೆ ಅನಿಸ್ತದೆ. ಸ್ವಪ್ನದಲ್ಲಿ ಮಲಗಿದಾಗ ಯಾವುದೋ ಒಂದು ಮಾಯೆಯಲ್ಲಿ ಮಲಗಿರ್ತಾನೆ ಅಲ್ವಾ, ಯಾವ ಪ್ರಜ್ಞೆಯೂ ಇರಲಿ. ಎಚ್ಚರ ಆದ ಕೂಡಲೇ ಈಗ ಸ್ವಪ್ನದಲ್ಲಿ ಯಾರೋ ಬಂದ ಒಬ್ಬ ಚಾಕು ಹಾಕಿದ 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 ಅಯ್ಯೋ ನನಗೆ ಯಾರೋ ಚುಚ್ಚೇ ಬಿಟ್ರು, ನನ್ನ ಪ್ರಾಣ ಹೋಯ್ತು ಅಂತ ಹೇಳಿ ಕಣ್ಣು ಬಿಡ್ತಾನೆ. ಬಿಟ್ಕೊಡ್ಲೆ ಓಹೋ ನಾನು ಇಷ್ಟೊತ್ತವರೆಗೂ ಕಂಡಿದ್ದ ಕನಸ ಅಂತ ಹೇಳಿ ಹೇಗೆ ತಾನು ಎಚ್ಚರಗೊಳ್ತಾನೋ ಹಾಗೆ ಈ ದೇಹದಿಂದ ಆತ್ಮ ಹೊರಗೆ ಬಂದಾಗ, ಆ ಹೊರಗೆ ಬರುವ ಸಮಯದಲ್ಲಿ ಅಯ್ಯೋ ನಾನು ಸಾಯ್ತಾ ಇದ್ದೀನಿ ಸಾಯ್ತಾ ಇದ್ದೀನಿ ಅಂತ ಅವನಿಗೆ ಅನಿಸ್ತಾ ಇರ್ತದಂತೆ. ಆ ಪ್ರಾಣ ಯಾವಾಗ ಹೊರಗೆ ಬರ್ತದೆ, ಹೊರಗೆ ಬಂದ ಕೂಡಲೇ ಅಯ್ಯೋ ನಾನು ಇನ್ನೂ ಬದುಕಿದ್ದೀನಲ್ವಾ, ಮತ್ತೆ ನಾನು ಇಷ್ಟೊತ್ತವರೆಗೂ ಏನೋ ಸತ್ತೋಗ್ಬಿಟ್ಟೆ ಅಂತ ಅನ್ಕೊಂಡೆ. ಹಾಗಾಗಿ ಇಷ್ಟೊತ್ತವರೆಗೂ ನಾನು ಕಂಡಿದ್ದು ಭ್ರಮೆಯ, ಮಾಯೆಯ ಅಂತ ಹೇಳಿ ಆ ಆತ್ಮ ದೇಹದಿಂದ ಹೊರಗೆ ಬಂದ ಕೂಡಲೇ ಅವನಿಗೆ ಅನಿಸ್ತದಂತೆ. ಹಾಗಾದ್ರೆ ಬಹಳ ಖುಷಿ ಪಡ್ತದಂತೆ. ಅಂದ್ರೆ ನಾನು ಸತ್ತೋಗ್ಲಿಲ್ಲ, ನಾನು ಇದೀನಿ ಅಂತ. ಅಂದ್ರೆ ಹಾಗೆ ಆತ್ಮಕ್ಕೆ ಯಾವತ್ತೂ ಹುಟ್ಟು ಇಲ್ಲ, ಸಾವು ಇಲ್ಲ. ಹೇಗೆ ಭಗವಂತ ಅನಾದಿ ನಿತ್ಯನಾಗಿದ್ದಾನೋ ಹಾಗೆ ಆತ್ಮವು ಕೂಡ ಅನಾದಿ ನಿತ್ಯ, ಅನಂತ ಕೋಟಿ ಕೋಟಿ ವರ್ಷದಿಂದ ಈ ಆತ್ಮ ಇದೆ, ಮುಂದೂ ಇರ್ತದೆ ಆ ಅಂತ ಹೇಳ್ತಾ ಆ ಕೊನೆಗೆ ಹಾಗಾಗಿ ನೀನು ಈ ತಕ್ಷಕ ಬಂದು ಸಾಯಿಸ್ತದೆ, ಅದು ಬರ್ತದೆ ಇದು ಬರ್ತದೆ ಅನ್ನೋದನ್ನ ಬಿಟ್ಬಿಡಪ್ಪ ಅಂತ ಹೇಳಿ ಶುಕಾಚಾರ್ಯರು
ಅವರಿಗೆ ಪರೀಕ್ಷಿತ ತಾನು ದೀರ್ಘದಂಡ ನಮಸ್ಕಾರ ಮಾಡ್ತಾನೆ. ಸ್ವಾಮಿ, ನಿಮ್ಮಿಂದ ನನಗೆ ಮಹಾ ಉಪಕಾರ ಆಯಿತು. ಯಾಕೆಂದ್ರೆ ಆ ನನ್ನ ಜನ್ಮ ಸಾರ್ಥಕ ಆಯಿತು. ಇಷ್ಟು ದಿವಸ ನಿಜವಾಗ್ಲೂ ನಾನು ಬದುಕಿದ್ದು ಒಬ್ಬ ಮನುಷ್ಯ ಏನು ಮಾಡಬೇಕಿತ್ತು ಅದನ್ನು ನಾನು ಮಾಡಿದ್ದಾಯ್ತು. ನಾನಿನ್ನು ಧ್ಯಾನಾಸಕ್ತನಾಗ್ತೇನೆ ಅಂತ ಹೇಳಿ ಅದೇ ಗಂಗಾ ತೀರದಲ್ಲಿ ಅವನು ಧ್ಯಾನ ಮಾಡ್ತಾ ಕೂರ್ತಾನೆ. ಪರೀಕ್ಷಿತ ತಾನು ಆ, ತಕ್ಷಕ ಬರ್ತಾನೆ. ತಕ್ಷಕ ಬಂದು ಅವನ ಎಂತಹ ಒಂದು ಕಾಲ್ಕೋಟಕ ವಿಷ ಅಂದ್ರೆ ಅವನ ಕಚ್ಚಿದ ಕೂಡಲೇ ಅವನ ದೇಹ ದಪ್ಪನೆ ಬೀಳಿಸ್ತದೆ. ಬಿದ್ದು ಕೂಡಲೇ ಎಲ್ಲರೂ ವಿಷಕ, ಎಲ್ಲರೂ ಎಲ್ಲ ಹಾಹಾಕಾರ, ಪರೀಕ್ಷಿತ ಸತ್ತೋಗ್ಬಿಟ್ಟ, ಪರೀಕ್ಷಿತ ಸತ್ತೋಗ್ಬಿಟ್ಟ ಅಂತ. ಆದ್ರೆ ಕೂಡಲೇ ಪರೀಕ್ಷಿತ ತಾನು ದಿವ್ಯ ರೂಪದಿಂದ ತಟ್ಟವನಾಗಿ ದೇವತೆಗಳು ಅವನನ್ನ ಆ ದೇವಲೋಕಕ್ಕೆ ಕರ್ಕೊಂಡು ಹೋದ್ರು ಅಂತ ಹೇಳಿ. ಅಂದ್ರೆ ಪರೀಕ್ಷಿತ ನಿಜವಾಗ್ಲೂ ಸಾಯಲಿಲ್ಲ, ಅವನ ದೇಹ ಮಾತ್ರ ಸತ್ತೋಯ್ತು. ಅಂದ್ರೆ ಅವನ ಆತ್ಮ ಯಾವಾಗ್ಲೂ ಅವಾಗ ಇತ್ತು ಇವಾಗ್ಲೂ ಇತ್ತು. ಅಂದ್ರೆ ಕೇವಲ ಪರೀಕ್ಷಿತ ಅನ್ನೋದು ಒಂದು ಸಿಂಬಲ್ ಅಷ್ಟೇ ಇದು. ಅಂದ್ರೆ ಪ್ರತಿಯೊಬ್ಬ ಆತ್ಮನ ಬಗ್ಗೆ ಹೇಳ್ತಾರೆ, ಸಾಯುವುದು ದೇಹ, ಆ ಈ ಜೀವ ಅಲ್ಲ. ಹಾಗಾಗಿ ಸಾವು ಅನ್ನುವುದು ಒಂದು ಕೇವಲ ಒಂದು ಮಾಯೆ. ಹಾಗಾಗಿ ಯಾರೂ ಸಾವಿಗೆ ಹೆದರುವಂಥದ್ದಲ್ಲ. ನಾವು ಮಾಡಬೇಕಾದದಿಷ್ಟೇ, ಇರುವಷ್ಟು ದಿವಸ ಈ ದೇಹವನ್ನ ಬರೀ ನಾವು ಸುಖ ಭೋಗಗಳಿಗಾಗಿ ಭ್ರಮೆಯಲ್ಲಿ ಬಿದ್ದು, ಮಾಯೆಯಲ್ಲಿ ಬಿದ್ದು ಅದನ್ನು ಬಳಸೋದಲ್ಲ, ಸಾಧನೆಗಾಗಿ ಬಳಸಬೇಕು. ಆ ಸಂಸಾರದಲ್ಲಿದ್ದು ಆ ಆ, ಏನು ಆ ನಿರ್ವಾಣ ನಿರ್ವಾಣ ಸ್ಥಿತಿಯನ್ನು ನಾವು ತಲುಪಬೇಕು. ಬರೀ ನಾವು ಸಂಸಾರದಲ್ಲಿ ನಿರ್ವಾಣ ಅಂತ ಹೇಳಿದ್ದಾರೆ. ಬರೀ ಸಂಸಾರದಲ್ಲಿ ಬಿದ್ದು ಒದ್ದಾಡೋದಲ್ಲ, ಆ ಸಂಸಾರದಲ್ಲಿ ನಿರ್ವಾಣದ ಸ್ಥಿತಿಯನ್ನು ತಲುಪಬೇಕು ಅನ್ನೋದನ್ನ ಭಾಗವತ ನಮಗೆ ಆ ಚಿಂತನೆಯನ್ನ ಹೇಳಿ ಮಾಡಿಕೊಡ್ತದೆ. ಕೊನೆಗೆ ಇದನ್ನ ಮತ್ತೆ ಇಲ್ಲಿಗೆ ಭಾಗವತ ಪರಿಸಮಾಪ್ತಿ ಆಗ್ತದೆ. ಇದನ್ನ ಮುಂದೆ ಆ ಹೀಗೆ ಹೀಗೆ ಈ ಪರೀಕ್ಷಿತನನ್ನ ಯಾರು ಆ ತಕ್ಷಕ ತಾನು ಅಂದ್ರೆ ಸರ್ಪ ಸಾಯಿಸಿತು ಅಂತ ಹೇಳಿ ಅವನ ಮಗ ಜನಮೇಜಯ ಬಹಳ ಸಿಟ್ಟಿನಿಂದ, ಅವನ ನಂತರ ಅಧಿಕಾರಕ್ಕೆ ಬಂದವನು ಜನಮೇಜಯ, ಅವನ ಮಗ ಸರ್ಪಯಾಗವನ್ನು ಮಾಡ್ತಾನೆ. ಆ ಸರ್ಪಯಾಗ ಇಡೀ ಸರ್ಪ ಕುಲವನ್ನೇ ನಾನು ನಾಶ ಮಾಡ್ತೇನೆ ಅಂತ ಹೇಳಿ ಎಲ್ಲಾ ಯಾಗವನ್ನು ಮಾಡ್ತಾನೆ. ಸರ್ಪಯಾಗದಲ್ಲಿ ಎಲ್ಲಾ ಬಹಳಷ್ಟು ಸರ್ಪಗಳು ಸತ್ತವು. ಕೊನೆಗೆ ಆಸ್ತಿಕ ಅಂತ ಹೇಳಿ ಒಬ್ಬ ಬ್ರಹ್ಮಚಾರಿ ಆ ಜೊತೆ ಬಂದು ಆ ಒಂದು ಏನು ಯಜ್ಞವನ್ನ ತಡಿತಾನೆ. ಸರ್ಪ ಸರ್ಪಯಾಗವನ್ನ, ಜನಮೇಜಯನ ಸರ್ಪಯಾಗವನ್ನು. ಆಯ್ತು. ಕೊನೆಗೆ ಅಂತ ಹೇಳಿ ಅದು ಮಹಾಭಾರತದಲ್ಲಿ ಬರ್ತದೆ. ಆಗ ಮಹಾಭಾರತದ ಕಥೆಯನ್ನು ವೈಶಂಪಾಯನರು ಜನಮೇಜಯನಿಗೆ ಹೇಗೆ ಇಲ್ಲಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಭಾಗವತವನ್ನು ಹೇಳಿದರು, ಹಾಗೆ ಜನಮೇಜಯನಿಗೆ ಶಂಪಾಯನರು ಏನು ಮಹಾಭಾರತವನ್ನು ಹೇಳ್ತಾ ಹೋಗ್ತಾರೆ. ಒಂದು ಕೃಷ್ಣನ ಕಥೆ, ಮಹಾಭಾರತದ ಕಥೆಯನ್ನು ಇಲ್ಲಿಗೆ ಭಾಗವತ ನಮ್ದು ಇಲ್ಲಿಯ ಒಂದು ದಂಡಯಾತ್ರೆ ಮುಗಿತು. ಕಾಯೇನ ವಾಚ ಮನಸೇಂದ್ರಿಯ ಬುದ್ಧ್ಯಾತ್ಮನ ಪ್ರಕೃತಿ ಸ್ವಭಾವ ಕರೋಮಿ ಎಂದೇ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನು ಹೇಳಿಸಿದರು ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ, ನನ್ನ ಸುಜ್ಞಾನವೆಲ್ಲವೂ ಭಗವಂತನದು ಅಂತ ಹೇಳಿದ. ಇಲ್ಲಿಯವರೆಗೆ ಶ್ರದ್ಧಾ ಭಕ್ತಿಯಿಂದ ಕೇಳಿದಂತೆ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿಗೆ ಭಾಗವತ ಅಂದ್ರೆ ನಮ್ಮ ಯೋಗ್ಯತೆ ಇಷ್ಟೇ ಭಾಗವತ ಅಲ್ಲ, ನಮ್ಮ ಯೋಗ್ಯತೆ ಅರ್ಹತೆ ಇದ್ದಷ್ಟು